ಒಂದು ಉದಾಹರಣೆ ಒಂದು ಮುಷ್ಟೆ ಟೈಟ್ ಮಾಡಿ ಇಲ್ಲಿ ನೋಡಿ, ನಾನು ಏನು ಮಾಡೋದಲ್ಲ, ಇಲ್ಲಿ ಒತ್ತು ಬಿಟ್ರೆ ಸಾಕು, ಇವ್ರ ಕೈ ತಾನೇ ಓಪನ್ ಮಾಡ್ತಾರೆ ಅಲ್ಲ. ಇಷ್ಟ ಅಂದ್ರೆ ಈ ಸ್ಕಿಲ್ ಇದು. ಈ ಕರಾಟೆಯಲ್ಲಿ ವೀಕ್ ಭಾಗಗಳಿದಾವೆ, ವೀಕ್ ನರಗಳಿದಾವೆ, ಅದಕ್ಕೆ ಅಟ್ಯಾಕ್ಸ್ ಮಾಡೋದೇ ಕರಾಟೆ. ಈಗ ನಮ್ ದೋಸ್ತರು ಯಾರು ಜನ್ಮ ಮಾಡ್ತಾ ಇದಾರೆ, ಬಿಡುತ್ತಾನೆ ಇಲ್ಲ. ಇವ್ರಿಗೆ ಏನ್ ಹೇಳ್ಬೋದು, ಅವ್ರಿಗೆ ಹೇಳೋದಿಲ್ಲ. ಇದನ್ನ ತಗೊಂಡು ಇಲ್ಲಿ ಹಾಕ್ಬಿಟ್ರೆ ಸೀದಾ ಹಾಕೊಂಡು ನೋಡ್ಬಿಟ್ರೆ ತಾವು ಬಿಟ್ಕೊಂಡು ಬಂದ್ಬಿಡ್ತಾನೆ, ಏನು ಮಾಡಕ್ಕಲ್ಲ. ಇದನ್ನೇನು ಅಂದ್ರೆ ಅವನಿಗೆ ನಾವು ವೈರಿ ಅಲ್ಲ, ಬಟ್ ಬಿಡ್ಸಕ್ಕಾಗಲ್ಲ, ನಾವು ಬಿಟ್ಟೆ ಅದಕ್ಕೆ ಅದನ್ನು ಗಟ್ಟಿ ಅಡಿಸಿದ್ರೆ ಬೇರೆ ಸ್ವಲ್ಪ ಕೇರ್ಫುಲ್ ಎಲ್ಲ ಹೊಡೆದು ಮುಗಿಸೋಗ್ತದೆ, ಎಲ್ಲ ಹೊಡೆದು ಬೀಳ್ತಾರೆ, ಇವೆಲ್ಲ ತಗೊಂಡು ದುರ್ಬಳಕೆ ಮಾಡ್ತಾರೆ. ನಮಸ್ಕಾರ ವೀಕ್ಷಕರೇ. ಕರಾಟೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಬೇಕಾದ ಒಂದು, ಯಾಕಂದ್ರೆ ಒಂದು ಕರಾಟೆ ಒಂದು ಕಲ್ತಿದ್ರೆ ತಾವು ಹೇಗ್ ಬೇಕಾದ್ರೂ ತಮ್ಮನ್ನು ಸರ್ವೈವ್ ಮಾಡ್ಕೊಳ್ಳಿಕ್ಕೆ ಒಂದು ಕಾರಣಕರ್ತರಾಗತ್ತೆ. ಅದನ್ನ ಒಂದು 30 ವರ್ಷಗಳಿಂದ ಎಲ್ಲಾ ವಿದ್ಯಾರ್ಥಿಗಳು, ಒಂದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಸಹಿತ ಕರಾಟೆನ ಒಂದು ಶಿಸ್ತುಬದ್ಧವಾಗಿ ಕಲ್ಸ್ಕೊಡ್ತಿರೋದು ಸೂರಜ್ ಸಿರ್ಸಿಕರ್ ಅವರು ಒಬ್ರು ಕರಾಟೆ ಮಾಸ್ಟರ್ ಅಲ್ದೇನೆ ವೃತ್ತಿಯಲ್ಲಿ ಒಂದು ವಕೀಲರಾಗಿ ತಮ್ಮ ಜೀವನ ನಡೆಸ್ತಿದ್ದಾರೆ. ಜೊತೆಗೆ ಈಗ ಒಂದು ಉದ್ಯಮದಲ್ಲೂ ತಮ್ಮನ್ನು ತೊಡಸ್ಕೊಂಡಿದ್ದಾರೆ. ಅವೆಲ್ಲದರ ಬಗ್ಗೆ ಅವರ ಒಂದು ಕಿರು ಪರಿಚಯ ಮೂಲಕ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀವಿ. ಮೊದಲದಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ ನಿಮ್ಗೆ ಸ್ವಾಗತ. ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನಾನು ಸೂರಜ್ ಸಿರ್ಸಿಕರ್ ಹೇಳಿ, ಒಂದು ಒಳ್ಳೆ ಕಾರ್ಯಕ್ರಮ ಮಾಡಲಿಕ್ಕೆ ಇಲ್ಲಿ ಬಂದಿದ್ದಾರೆ. ನನ್ನನ್ನು ಗುರುತಿಸ್ಕೊಂಡು ನನ್ನ ಹುಡುಕಿ ಇಲ್ಲಿ ಮಟ್ಟ ಬಂದು ನನಗೆ ಭೇಟಿಯಾಗಿದ್ದಾರೆ. ನಾವು ಮೂಲತಃ ಸಿರ್ಸಿಯವನು. ನಾನು ಕಾಲೇಜ್ ಡೇಸಿಂದನೂ ಕರಾಟೆಯಲ್ಲಿ ಹವ್ಯಾಸ ಇಟ್ಕೊಂಡು ಕರಾಟೆ, ಸ್ಪೋರ್ಟ್ಸು ಎಲ್ಲದರಲ್ಲೂ ನಂಬರ್ 1 ಇದ್ದೆ. ಸಮಯದಲ್ಲಿ ಮುಂಡಗೋಡ್ನಲ್ಲಿ ನನ್ನ ಫಾದರ್ ಜಾಬ್ ಮಾಡ್ತಾಯಿದ್ರು. ಮುಂಡಗೋಡ್ನಲ್ಲಿ ನಾವು ವಾಸವಾಗಿದ್ದಾಗ ಒಂದು ಕರಾಟೆ ಪ್ರೋಗ್ರಾಮ್ ನೋಡಿದೆ. ಕರಾಟೆ ಪ್ರೋಗ್ರಾಮ್ನಲ್ಲಿ ನನಗೆ ಭಾಳ ಇಷ್ಟ ಆಯಿತು. ಈ ಕರಾಟೆಯಲ್ಲಿ ಒಂದು ಹೊಡೆದ್ರೆ ನೆಲಕ್ಕೆ ಬಿದ್ದು ಎದುರಾಡಿ ಮೇಲೆ ಬರೋದಿಲ್ಲ ಅಂತ ಒಂದು ಸ್ಕಿಲ್ಲನ್ನು ನೋಡಿದೆ. ಅದಕ್ಕಿಂತ ಮೊದಲು ನಾನು ಗರಡಿ ಮನೆಯಲ್ಲಿ ಹೋಗಿ ಕುಸ್ತಿಯನ್ನು ಕಲಿತಾ ಇದ್ದೆ. ಯಾವ ವರ್ಷದಿಂದ ಇದು ಒಂದು ಕರಾಟೆ ಒಂದು ಇಂಟ್ರೆಸ್ಟ್ ಬರೋದು? ಯಾವ ವರ್ಷದಲ್ಲಿ? ನನಗೆ ಕರೆಕ್ಟ್ 91ನಲ್ಲಿ ಕರಾಟೆ ಕ್ಲಾಸ್. ಅವಾಗ ನಾನು SLC ಇದ್ದೆ. SLC ಇಂದ ಒಂದು ಕರಾಟೆ ನಂಗೆ. ಅದಕ್ಕಿಂತ ಮುಂಚೆ ಏನಾಗ್ತಿತ್ತು, 4ನೇ-5ನೇ ಕ್ಲಾಸ್ನಲ್ಲಿ ಇದ್ದಾಗೂ ಮಕ್ಕಳು ಜಗಳ ಆಡ್ತಿದ್ವಿ. ಜಗಳ ಆಡೋ ಸಮಯದಲ್ಲಿ ಏನಾಗ್ತಿತ್ತು, ನನಗೊಂದು 4 ಜನ ಸೇರಿ ಹೊಡೆದಾಗ ನಾ ಮನೆಗೆ ಬಂದ್ಕೊಂಡು ನನ್ನ ತಂದೆ ನನಗೆ ಹೊಡೆದ್ರು. ಮಗನೇ, ಮನೆಯಲ್ಲಿ ಊಟ ಮಾಡಿ ತಿಂಡಿ ತಿಂದು ನೀವು ಮತ್ತೆ ಮಗನ ಹತ್ರ ಹೊಡೆದ ತಿಂದು ಬರ್ತೀಯ ಅಂತ. ನನಗೆ ಅವಾಗೆ ಬೆಳೀತು, ಕಲಿಬೇಕು ಕರಾಟೆ ಇದನ್ನು. ಆವಾಗ ಏನಾಯ್ತು, ನನಗೆ ಇದಕ್ಕೆ ಎಲ್ಲದಕ್ಕೂ ಸ್ಫೂರ್ತಿ ಅಂದ್ರೆ ನನ್ನ ಅಕ್ಕ. ನನ್ನ ತಾಯಿ ನಂತರ ನಮ್ಮನ್ನು ಸಾಕಿ ಸಲಹೆ ಬೆಳೆಸ್ತಾಳೆ ನನ್ನ ಅಕ್ಕ. ಅವಳು ಒಳ್ಳೆ ಜಾಬ್ ನಲ್ಲಿ ಇದ್ದಾಳೆ. ಆ ಅಕ್ಕ ನನಗೆ ಹೇಳಿದ್ಲು, ತಮ್ಮ ನೀನ್ ಬರೀ ಗಲಾಟೆ ಮಾಡ್ತಿರ್ತಿ, ಯಾರಾದ್ರೂ ನಿನಗೆ ಹೊಡೆದ್ರೆ ನೀನು ಹೊಡೆದ ತಿನ್ನಬಾರ್ದು, ನೀನ್ ಅದನ್ನ ಏನಾದ್ರು ಮಾಡಿ ಸೇಫ್ ಆಗಿ ಬರಂಗ್ ಕಲಿಬೇಕು, ಕರಾಟೆ ಕಲಿ ಅಂತ ಅವಳು ಫೋರ್ಸ್ ಮಾಡ್ತಾ ಇದ್ಲು. ನಾ ಕುಸ್ತಿ ಕಲಿತಾ ಇದ್ದೆ. ಕರಾಟೆ ಬೇಡ, ಕುಸ್ತಿ ಆಡೋಣ ಹೇಳಿ. ಕುಸ್ತಿಯಲ್ಲಿ ನೋಡ್ತೇನೆ 2 ಜನ ಹಿಡ್ಕೊಳ್ಬೇಕು, ಎದುರಾಳಿಗಳು ನೆಲಕ್ಕೆ ಎಡಗೋದು, ಮತ್ತೆ ವಾಪಸ್ ಬರ್ತಾರೆ. ಒಂದು ದಿನ NS ಸುರೇಂದ್ರ ಅಂತೇಳಿ ನನ್ನ ಗುರುಗಳು ಮುಂಡಗೋಡ್ನಲ್ಲಿ ಇರ್ತಾರೆ. ಈಗ ಅವರು ಹಲವಾರು ವಿದ್ಯಾರ್ಥಿಗಳು ಟ್ರೈನಿಂಗ್ ಕೊಡ್ತಾನೆ ಇದ್ದಾರೆ. ಈಗ ಈ ವಯಸ್ಸಿನಲ್ಲೂ ಅವ್ರು ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅವ್ರನ್ನು ನೀವು ನೋಡಬಹುದು, ಫೋಟೋದಲ್ಲಿ ಇದ್ದಾರೆ. ಅವರೇ ನಮ್ಮ ಮಾಸ್ಟರ್. ನಂತರದಲ್ಲಿ ಅವರೊಂದು ಪ್ರೋಗ್ರಾಮ್ ನೋಡಿದೆ. ಅದರಲ್ಲಿ ಒಂದು 5-6 ಜನ ಸೇರಿ ಅವ್ರಿಗೆ ಹೊಡೆಯುವಂತ ಪ್ರೋಗ್ರಾಮು. ಅದನ್ನ ಅವರು ಸ್ಕಿಲ್ ಮೂಲಕ ಅವ್ರಿಗೆ ಹೊಡಿತಾರೆ. ಹೊಡೆದಾಗ ನೆಲಕ್ಕೆ ಬಿದ್ದವ್ರು ವಾಪಸ್ ಬರೋದಿಲ್ಲ. ಅವಾಗ ಏನ್ ಅನ್ಸ್ತು ನನಗೆ, ಇದು ಕರೆಕ್ಟ್. ಯಾಕಂದ್ರೆ ಕುಸ್ತಿ ಅಲ್ಲ, ಕುಸ್ತಿ ಒಳಗೆ ಏನು ಪೆಟ್ಟಾಗಲ್ಲ, ಏನಲ್ಲ, ನಾವು ಕೆಡಗಿದ್ವಿ ಬಂದ್ವಿ ಇಷ್ಟೇ. ಇದ್ರಲ್ಲಿ ಹಂಗಲ್ಲ. ಒಂದು ಎದುರಾಳಿ ಬೇಕಾದ್ರೆ ಅವ್ನು 6 ಫೂಟ್ ಇರಲಿ, 7 ಫೂಟ್ ಇರಲಿ, ದಪ್ಪ ಇರಲಿ, ಸಂಬಂಧನೇ ಇಲ್ಲ, ಇಷ್ಟು ಸಣ್ಣ ಮಗು ನನ್ನನ್ನು ಹೊಡಿಬಹುದು. ಅಂದ್ರೆ ನಿಮಗೆ ಆಶ್ಚರ್ಯ ಅನ್ಸ್ಬಹುದು. ಮುಂದೆ ನಿಮ್ಗೆ ನಾ ಸ್ಕಿಲ್ ತೋರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. 100% ಇದರಲ್ಲಿ ವಿಲ್ ಪವರ್ ಬರುತ್ತೆ. ಮನುಷ್ಯನಿಗೆ ವಿಲ್ ಪವರ್ ಅನ್ನೋದನ್ನ ತುಂಬೋದೇ ಕರಾಟೆ. ಅದರಿಂದ ನನಗೆ ಈಗ ಹೇಳಿದ್ರು, ಸರ್ ಹೇಳಿದ್ರು, ನಾನು ಹಲವಾರು ಈಗ ಗಾರ್ಮೆಂಟ್ಸ್ ಮಾಡಿದ್ದೇನೆ, ಫ್ಯಾಕ್ಟ್ರಿ ನಡೆಸ್ತಿದ್ದೇನೆ, ಇದಕ್ಕೆಲ್ಲ ಮುಂದುವರಿಲಿಕ್ಕೆ ಧೈರ್ಯ ಕೊಟ್ಟಿದೆ ಕರಾಟೆ. ಒಂದು ಮಕ್ಕಳಲ್ಲಿ ಹೌದು, ಯಾವುದೇ ಅವನು ಮುಂದೆ ಬೆಳವಣಿಗೆ ಆಗ್ಬೇಕು, ಏನೇ ಆಗ್ಬೇಕು ಅಂದ್ರೂ ಅವನಿಗೆ ಒಂದು ಆತ್ಮಸ್ಥೈರ್ಯ ಅನ್ನೋದು ಕರಾಟೆ ಕೊಡ್ತೆ ಅಂತ 100ಕ್ಕೆ 100 ಹೇಳಬಲ್ಲೆ ನಾನು. ಆ ರೀತಿ ಆದಾಗ ನನಗೆ ಆ ಪ್ರೋಗ್ರಾಮ್ ನೋಡಿದ್ಮೇಲೆ ಮನೆಗೆ ಬಂದೆ. ನನ್ನ ಅಕ್ಕನು ಫೋರ್ಸ್ ಮಾಡ್ತಾ ಇದ್ಲು, ಅಂಥದ್ದು ಏನಾದ್ರು ಕಲಿ ಅಂತ. ಅವಾಗ ನಾನು ಈ ಕರಾಟೆಗೆ ಜಾಯ್ನ್ ಆದೆ. ನನಗೊಂದು ಒಳ್ಳೆ ಗುರುಗಳು ಸಿಕ್ಕಿದ್ರು, ಅವ್ರ ಮಾರ್ಗದರ್ಶನ ಸಿಕ್ತು. ಹಾಗಂತಲೇ ಮಾರ್ಷಲ್ ಆರ್ಟ್ ನಲ್ಲಿ ಬಹಳ ಆರ್ಟ್ ಇದೆ ಈಗ, ಕುಟ್ಕೊಂಡ ಆರ್ಟ್ಗಳು. ವರ್ಲ್ಡ್ ಒಳ್ಳಿರೋದು 4 ಆರ್ಟ್ಗಳು ವರ್ಲ್ಡ್ ಅಲ್ಲಿ. ಒಂದು ಶೋಟಕಾನ್ ಇದೆ, ಅದು ಮೇನ್ ಶೋಟಕಾನ್ ಅಂದ್ರೆ ಈ ಬ್ರೂಸ್ಲಿ ಪಿಕ್ಚರ್. ಅಂದ್ರೆ ಎಲ್ಲಿಂದ ಬಂತಂದ್ರೆ, ಎಷ್ಟೋ ಯುಗದಿಂದ ಕರಾಟೆ ಇತ್ತು. ಎಲ್ಲಿ ಕರಾಟೆ ಹುಟ್ಟಿದ್ದು ಅಂತ ಕೇಳಿದ್ರೆ ಎಲ್ಲರೂ ಜಪಾನು ಚೈನಾ ಅಂತಾರೆ. ದಯವಿಟ್ಟು ನಾನು ಹೇಳಲಿಕ್ಕೆ ಬಯಸ್ತೇನೆ, ಇದು ಕರಾಟೆ ಹುಟ್ಟು
ಕರಾಟೆ ಇಂಡಿಯಾದಲ್ಲಿ. ಓ ಹೌದಾ? ಮಾರ್ಷಲ್ ಆರ್ಟ್ ನಿಮ್ಗೆ ಗೊತ್ತಿರೋದು. ಹೌದು. ಆದ್ರೆ ಜಾಸ್ತಿ ಬ್ರೂಸ್ಲಿ ಅದು ಹೇಳ್ತೇನೆ ಯಾಕಂತ ಹೇಳ್ತೇನೆ. ಕರಾಟೆ ಹುಟ್ಟು ಭಾರತ ದೇಶದಲ್ಲಿ ಆಯ್ತು. ಓಕೆ. ಅದನ್ನ ಕೇರಳದಲ್ಲಿ ಈಗೂ ಇದೆ. ಕೇರಳದಲ್ಲಿ ಕಳರಿ ಅಂತ ಬರ್ತದೆ. ನಮ್ಮ ಗುರುಗಳು ಒಳ್ಳೆ ಎಕ್ಸ್ಪರ್ಟ್ ಇದಾರೆ ಕಳರಿ. ನೀವು ಮುಂದೆ ನಮ್ಮ ಗುರುಗಳಿಗೆ ಭೇಟಿ ಆದ್ರೆ ಅವ್ರ ಅದ್ರ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡ್ತಾರೆ ಕಳರಿ ಅಂದ್ರೆ ಏನು ಅನ್ನೋದನ್ನ. ಯಾಕಂದ್ರೆ ನಾನು ಅಷ್ಟು ಕಳರಿಯನ್ನ ಕಲ್ತಿಲ್ಲ, ಬಟ್ ಕರಾಟೆನ ನಾ ಕರಗತ ಮಾಡ್ಕೊಂಡಿದ್ದೀವಿ ನಮ್ಮ ಗುರುಗಳ ಹತ್ರ. ಕಳರಿನೂ ಅವ್ರು ಕಲ್ಸಿದ್ದಾರೆ, ಕಲ್ತ್ಕೊಂಡು ಕಳರಿ ಮತ್ತು ಬೆಸ್ಟ್ ಆರ್ಟ್. ಏನಾಯ್ತು ಇಲ್ಲಿ ಬೌದ್ಧ ಭಿಕ್ಷುಕರು ಭಾರತ ದೇಶಕ್ಕೆ ಬಂದ್ರು. ಬೌದ್ಧ ಭಿಕ್ಷುಕರು ಅವರು ಭಿಕ್ಷಾಟನೆ ಮಾಡ್ತಾ ಪರ್ಯಟನೆ ಮಾಡ್ತಾ ದೇಶಕ್ಕೆ ಬಂದಾಗ ಇಲ್ಲಿ ಕರಾಟೆಯನ್ನ ನೋಡಿದ್ರು. ಈ ಕರಾಟೆ ಅಂದ್ರೆ ನಾನು ಹೇಳ್ದಲ್ಲ ಈಗಷ್ಟೇ ಕೇರಳದಲ್ಲಿ ಹುಟ್ಟಿರೋ ಕಳರಿ. ಬೌದ್ಧ ಭಿಕ್ಷುಕರು ಬಂದಾಗ ಈ ಕಳರಿಯಿಂದ ಪ್ರಾಣಿಗಳನ್ನೆಲ್ಲ ಆಯುಧದಿಂದ ಹೊಡೆಯೋದು, ಕೈಯಿಂದನೇ ಹೊಡೆಯೋದು, ಇದನ್ನೆಲ್ಲ ನೋಡಿದ್ರು. ಇವರೇ ಇದು ಒಳ್ಳೆ ಮಾರ್ಷಲ್ ಆರ್ಟ್ ಇದೆ. ಕಳ್ಳರಿಂದ ಅವಾಗೆಲ್ಲ ಕಾಡ್ನಲ್ಲಿ ಹೊಡೆಯಬೇಕು, ಕಳ್ಳರು ಕಾಕರು ಎಲ್ಲರೂ ಬರ್ತಿದ್ರು. ಅವ್ರನ್ನ ಸೇಫ್ ಮಾಡ್ಕೊಂಡು ಅಡ್ಡಿಲ್ಲ ಹೇಳಿ ಈ ಬೌದ್ಧ ಭಿಕ್ಷುಕರು ಇದನ್ನ ಕಲ್ತ್ಕೊಂಡ್ರು, ಕರಗತ ಮಾಡ್ಕೊಂಡ್ರು. ಆ ನಂತರ ಅದೇನ್ ಮಾಡ್ತು, ಅವ್ರು ಎಲ್ಲೆಲ್ಲಿ ಹೋದ್ರು, ಎಲ್ಲೆಲ್ಲಿ ನೆಲೆಸಿದ್ರು, ಅಲ್ಲಿ ಇದನ್ನ ಒಂದೊಂದೇ ಒಂದು ಬೆಳೆಸ್ತಾ ಹೋದ್ರು. ಆ ಟೈಮ್ನಲ್ಲಿ ಏನಾಗ್ಬಿಡ್ತು, ಈ ಮಾರ್ಷಲ್ ಆರ್ಟಿನ ಪಿಕ್ಚರ್ಗಳು ಕಡಿಮೆ ಇದ್ವು. ಆಗ ಬಂದಾನೆ ಬ್ರೂಸ್ಲಿ. ಬ್ರೂಸ್ಲಿ ಬಂದು ಏನ್ ಮಾಡ್ದ, ಮಾರ್ಷಲ್ ಆರ್ಟ್ ಪಿಕ್ಚರ್ ಅನ್ನ ನಮಗೆಲ್ಲ ಆ ಪಿಕ್ಚರ್ ನೋಡ್ಕೊಳ್ಳಿ ಎಲ್ಲರಿಗೂ ಒಂಥರ ಆಯ್ತು. ಈ ಕರಾಟೆ ಅವಾಗಿಂದ ಕರಾಟೆ ಪ್ರಚಾರ ಆಗ್ತಾ ಹೋಯ್ತು. ಹಾಗಂತ ಕರಾಟೆಗೆ ಬ್ರೂಸ್ಲಿಗೆ ಕರಾಟೆ ಅಂದ್ರೆ ಬ್ರೂಸ್ಲಿ, ಬ್ರೂಸ್ಲಿ ಅಂದ್ರೆ ಕರಾಟೆ ಅಷ್ಟು ಮಟ್ಟಕ್ಕೆ ಬೆಳೆದೋಗ್ಬಿಡ್ತು. ಅವ್ನು ಪಿಕ್ಚರ್ ಮಾಡ್ತಾ ಹೋದ. ಆಮೇಲೆ ಇದು ಇಲ್ಲಿಯವರು ಏನ್ ಮಾಡ್ಬಿಟ್ರು, ಈ ಕರಾಟೆನ ನಾವು ಕಲ್ತ್ಕೋಬೇಕು, ಅದನ್ನ ಈಗ ಇದನ್ನ ಒಂದ್ ಲೆಕ್ಕ ಕೇಳಿದ್ರೆ ವಿಪರ್ಯಾಸ ಅನ್ಬೋದು ನೀವು. ಯಾಕಂದ್ರೆ ಕರಾಟೆ ಹುಟ್ಟು ಇಲ್ಲಿ, ಈಗ ನಮಗ ಅವ್ರು ಬೋಧನೆ ಮಾಡೋದಾಗಿದೆ. ನಮ್ದು ಜಾಪಾನೀಸ್ ಆರ್ಟ್ ಇದು, ಜಾಪನೀಸ್ ಆರ್ಟ್. ನಾವು ಅಲ್ಲಿಂದ ಏನ್ ಮಾಡಿಫೈ ಬರ್ತಿದೆ ಅದನ್ನ ನಾವು ಮಕ್ಳಿಗೆ ಚೇಂಜ್ ಮಾಡ್ಬೇಕು. ಇದು ನಮಗ್ ವಿಪರ್ಯಾಸನೇ. ಯಾಕಂದ್ರೆ ನಾವು ಮಾಡಿದ್ದನ್ನ ಅವ್ರು ಮಾಡಿಫೈ ಮಾಡ್ಬೇಕಿತ್ತು. ಈಗ ಹಂಗೆ ಆಗ್ತಾ ಇಲ್ಲ. ಈಗ ಅವ್ರು ಕಳಿಸಿದ್ದನ್ನ ನಾವು ತಗೊಂಡು ನಾವು ಮಾಡಿಫೈ ಮಾಡಿ ಕರಾಟೆ ಮಾಡ್ತಾ ಇದ್ದೆ. ಹೀಗೆ ಕರಾಟೆ ಕಲಿತಾ ಬಂದೆ. ನನ್ನಲ್ಲಿ ಒಂದು 8,000 ಜನ ಮಕ್ಕಳು ಶಿರ್ಸಿಯಲ್ಲಿ. ಸಿದ್ದಾಪುರ ಕ್ಲಾಸ್ ಇತ್ತು ನಂದು. ಸಿದ್ದಾಪುರದಲ್ಲೂ ನನ್ನ 95 ಒಳಗೆ ಒಳ್ಳೆ ಕ್ಲಾಸ್ ನಡೀತಾ ಇತ್ತು. ಈಗೂ ಒಂದು 4 ವರ್ಷದ ನಂತರ ಬಿಟ್ಟು ಬಂದೆ ನಾನು. ಆ ನಂತರ ಇಲ್ಲಿ ತಟ್ಟಿಯಳ ಫಾರೆಸ್ಟ್ ಟ್ರೈನಿಂಗ್ ಸೆಂಟರ್, ಫಾರೆಸ್ಟ್ ಆಫೀಸರ್ಸಿಗೆಲ್ಲ ನಾನು ಟ್ರೈನಿಂಗ್ ಕೊಟ್ಟಿದ್ದೇನೆ. ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದೇನೆ. ಹೀಗೆ ಮಹಿಳೆಯರಿಗೆ ಸ್ಕೂಲ್ಗಳಿಂದ ಬಂತು, ಎಲ್ಲ ಸ್ಕೂಲಿಗೆ ಕಲಿಸ್ಬೇಕು ಅಂತ. ಅದರಲ್ಲೂ ನನ್ನ ಶಿಷ್ಯರಿಂದ ಹಿಡಿದು ನಾನು ಹೋಗಿ ಕರಾಟೆ ಟ್ರೈನಿಂಗ್ ಕೊಡ್ತಾ ಇದ್ದೇವೆ. ಈಗ ನಂದು ಯಲ್ಲಾಪುರ, ಕಾರವಾರ, ಮಂಚಿಕೇರಿ ಈಗೂ ಕ್ಲಾಸ್ಗಳು ನಡೀತಾ ಇದೆ. ಬೈರುಂಬೆ, ಮುಂಡಗೋಡದಲ್ಲಿ ನಮ್ಮ ಗುರುಗಳ ಕ್ಲಾಸ್ ಕಲಿಸ್ತಾ ಇದ್ದಾರೆ. ಈಗೂ ವಿದ್ಯಾರ್ಥಿಗಳು ಬಂದು ಇಲ್ಲಿ ಟ್ರೈನಿಂಗ್ ತಗೋತಿದ್ದಾರೆ. ಮತ್ತೆ ಇದ್ರೊಳಗೆ ಒಳ್ಳೆ ಬೆನಿಫಿಟ್ಸ್ ಅಂದ್ರೆ ಕರಾಟೆಯಿಂದ ಒಂದು ಆತ್ಮಸ್ಥೈರ್ಯ, ಸದೃಢ ಶರೀರ. ನಾನು ಪಾಲಕರು ಪ್ರತಿಯೊಬ್ಬರು ಬರ್ತಾರೆ, ಅವ್ರಿಗೆ ನಾ ಹೇಳೋದು ಒಂದೇ, ನನ್ನ ಮಕ್ಕಳು ಇಂಜಿನಿಯರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಎಲ್ಲ ತಂದೆ ತಾಯಿ ಇಷ್ಟಾರ್ಥಗಳು. ಅದನ್ನ ಬೇಡ ಹೇಳೋದಲ್ಲ. ನಾಳೆ ಕೋಟಿ ಗಳಿಸಿದಾಗ ನಿಮ್ಮ ಮಕ್ಕಳು ತಿನ್ಲಿಕ್ಕೆ ಶರೀರನೇ ಗಟ್ಟಿ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ? ಅದಕ್ಕಾಗಿ ಶರೀರವನ್ನ ದಂಡಿಸಿ, ಶರೀರವನ್ನ ದಂಡಿಸೋದ್ರಿಂದ ನಮಗೆ ಬಹಳ ಬೆನಿಫಿಟ್ ಸಿಗುತ್ತೆ. ಮೊದಲು ನಾವು ಕರಾಟೆ ಕಲಿಬೇಕಾದ್ರೆ ನಮ್ಮ ರಿಲೇಷನ್ಸ್ ನಮಗೆ ಯಾವ ರೀತಿ ಮಾಡ್ತಿದ್ರು ಅಂದ್ರೆ, ಇದು ಗುಂಡಾಯಿಸಮ್, ಇದು ರೌಡಿಸಮ್, ಇದನ್ನೆಲ್ಲ ಮಾಡಬಾರ್ದು, ಕಲಿಬಾರ್ದು ಅನ್ನೋ ಮಟ್ಟದಲ್ಲಿ ವಿಚಾರ ಹೇಳ್ತಿದ್ರು. ಆದ್ರೆ ನಾನು ಅದನ್ನ ಬಿಡ್ಲಿಲ್ಲ. ಏನೇ ಆದ್ರೂ ಕರಾಟೆ ಕಲಿಬೇಕು ಹೇಳ್ಕೊಂಡು ಸಾಹಸ ಮಾಡಿ ಕಲ್ತೆ. ಅದು ನನ್ನ ಸೇಫ್ಟಿಗಂತ ಕಲ್ತೆ. ಕೊನೆಗೆ ನೋಡ್ರೆ ನಾನು ಎಷ್ಟೋ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಕಲಿಸುವಂತ ಒಂದು ಅವಕಾಶ ಸಿಕ್ತು. ಈಗೂ ಕಲಿಸ್ತಾ ಇದ್ದೇನೆ. ಈಗೂ ಮತ್ತೆ ಕಲಿತಾ ಇದಾರೆ ಮಕ್ಕಳು. ನನ್ನ ಈ ಪ್ರಾಕ್ಟೀಸ್ ಜೊತೆಲಿ ಕರಾಟೆ ನಿತ್ಯ ನಾನು ಮಾಡೇ ಮಾಡಿದ ಪ್ರಾಕ್ಟೀಸ್. ಇದರಿಂದ ನೀವು ತಿಳ್ಕೊಬಹುದು, ಶುಗರ್ ನ ಹೊಡಿಬಹುದು, ಶರೀರದಲ್ಲಿರೋ ಶುಗರ್ ಅನ್ನ 100% ನಿಲ್ ಮಾಡ್ಕೋಬಹುದು. ಕರಾಟೆಯಲ್ಲಿ ಅಂತಂತ ಎಕ್ಸರ್ಸೈಜ್ ಗಳಿದಾವೆ. ನಂತರ ಬಾಡಿಯನ್ನ ದಂಡಿಸೋದ್ರಿಂದ ಬುದ್ಧಿ ಶಾರ್ಪ್ ಆಗುತ್ತೆ. ಮಕ್ಳಿಗೆ ನೀವು ಬೇಕಾದ್ರೆ ಸ್ಟಡಿ ಮಾಡಕ್ ಅನ್ಸ್ಕೊಂತ ಪೂರ್ವದಲ್ಲಿ ಒಂದು ಎಕ್ಸರ್ಸೈಜ್ ಮಾಡಿ ಅವ್ನಿಗೆ ಓದ್ಲಿಕ್ಕೆ ಕುಂದಿರ್ಸಿ, ಹಂಗೆ ನಾರ್ಮಲ್ ಆಗಿ ಓದ್ಲಿಕ್ಕೆ ಕುಂದಿರ್ಸಿ. ನೀವು ಪ್ರಾಕ್ಟಿಕಲ್ ಮಾಡಿ ನೋಡಿ. ಒಂದು ಪೇಜ್ ಒಳಗೆ ನೀವು ಕ್ವಶನ್ ಕೇಳಿ, ಅವ ನಾರ್ಮಲ್ ಆಗಿ ಓದ್ದಾಗ ಕ್ವಶನ್ ಆನ್ಸರ್ ಮಾಡೋದಕ್ಕೂ ನೀವು ಎಕ್ಸರ್ಸೈಜ್ ಮಾಡಿ ಕೂತ ಮೇಲೆ ಆನ್ಸರ್ ಮಾಡೋದಕ್ಕೂ ಬಹಳ ವ್ಯತ್ಯಾಸಗಳಿರುತ್ತೆ. ಯಾಕಂತ ಹೇಳ್ತೇನೆ, ಆ ಟೈಮ್ನಲ್ಲಿ ನಮ್ಮ ರಕ್ತನಾಳಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜೋರಾಗಿ, ಈ ಮೆದುಳಲ್ಲೂ ನಮಗೆ ಕಾರ್ಯಕ್ಷಮತೆ ಜಾಸ್ತಿ ಆಗುತ್ತೆ. ಹಾಗಾಗಿ ಕರಾಟೆ ಎಲ್ಲ ರೀತಿಯಿಂದನೂ ಒಳ್ಳೆ ಸರ್ವತೋಮುಖ ಬೆಳವಣಿಗೆ ಆಗ್ಲಿಕ್ಕೆ ಮಕ್ಕಳಿಗೆ 100% ಕರಾಟೆ ಕಲಿಸಿ. ಒಂದೇ ಇದನ್ನ ಯಾರಿಂದ ನಾವು ಆತ್ಮರಕ್ಷಣೆ ಮಾಡ್ಕೊಳ್ಳಿಕ್ಕೆ ಅಷ್ಟೇ ಅಲ್ಲ, ದೇಹವನ್ನು ನಾವು ಸದೃಢ ಮಾಡ್ಕೊಳ್ಳಿಕ್ಕೆ ಕರಾಟೆ ಅನುಕೂಲ ಆಗುತ್ತೆ. ಇದರಲ್ಲಿ ಸ್ಕಿಲ್ಗಳಿದಾವೆ. ನಾವು ಡೀಪ್ಸ್ ಆಟ ಹೊಡಿತೇವಿ, ಅದೆಲ್ಲ ಎಂಗಲ್ಗಳಿದಾವೆ. ಜಂಪ್ ಮಾಡಿ ಡೀಪ್ಸ್ ಹೊಡಿತೇವಿ, ಈ ರೀತಿ ಇಟ್ಟು ಡೀಪ್ಸ್ ಹೊಡಿತೇವಿ. ಈ 2 ಗಂಟೆನಲ್ಲಿ, ಯಾಕಂದ್ರೆ 2 ಗಂಟೆಯಿಂದನೇ ಪಂಚ್ ಮಾಡೋದು ನಾವು.
ಈಗ ಇಷ್ಟು ವರ್ಷಗಳ ಕಾಲ ನಿಮ್ಮ ಮಕ್ಕಳಿಗೆ ಒಂದು ಕರಾಟೆ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಬಂದಿದ್ದೀರಾ. ನಿಮ್ಮ ಮಕ್ಕಳು ಎಲ್ಲೆಲ್ಲ ಸಾಧನೆ ಮಾಡಿದ್ರೆ ಅಥವಾ ಎಲ್ಲೆಲ್ಲ ಪ್ರೋಗ್ರಾಮ್ಗಳು ಕೊಟ್ಟಿದ್ರೆ ಅಥವಾ ಎಲ್ಲೆಲ್ಲ ನಿಮ್ಮ ಪ್ರದರ್ಶನಗೊಂಡಿದೆ ನಿಮ್ಮ ಕರಾಟೆ ಕ್ಲಾಸ್ಗಳಿಂದ ಮೂಲಕ ವಿದ್ಯಾರ್ಥಿಗಳು ಎಲ್ಲೆಲ್ಲ ಪ್ರಶಸ್ತಿಗಳು ತಗೊಂಡಿದ್ದೀರಾ ಅಂತ ಹೇಳ್ಬೋದಾ? ಹೀಗೆ ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಸಣ್ಣ ನನ್ನಲ್ಲಿ ನಡೆದಂತ ಇನ್ಸಿಡೆಂಟ್ ಹೇಳ್ಬಿಡ್ತೇನೆ. ಸರಿ ಸರಿ. ಮೊಟ್ಟ ಮೊದಲನೇದಾಗಿ ಕರಾಟೆನ ಮುಂಡಗೋಡ್ನಲ್ಲಿ ಕಲ್ತಿರ್ಬೇಕಾರೆ ಅವಾಗ ಇಷ್ಟೆಲ್ಲ ಬೆಳಕಿಗೆ ಬಂದಿದ್ದಲ್ಲ. ಅವಾಗ ಟೂರ್ನಾಮೆಂಟ್ಗಳೆಲ್ಲ ಅಪರೂಪದಲ್ಲಿ ಒಂದೊಂದ್ ಕಡೆ ನಡೀತಿತ್ತು. ಹೌದು ಹೌದು. ಗುಜರಾತ್ ಭವನ ಅಂತೇಳಿ ನಂದು ಟೂರ್ನಾಮೆಂಟ್, ಫಸ್ಟ್ ಟೂರ್ನಾಮೆಂಟ್, ನಾನು ನ್ಯಾಷನಲ್ ಲೆವೆಲ್ ಟೂರ್ನಾಮೆಂಟ್, ಅಲ್ಲಿ ನಾನು ಚಾಂಪಿಯನ್ ಆದೆ. ಆ ನಂತರದಲ್ಲಿ ಫಸ್ಟ್ ನಂದೇ ಹೇಳ್ತಿದ್ದೇನೆ, ಆ ನಂತರದಲ್ಲಿ ನಾನು ಇಂಟರ್ ನ್ಯಾಷನಲ್ ಲೆವೆಲ್ ಥೈಲ್ಯಾಂಡ್ಗೆ ಭಾರತ ದೇಶದಿಂದ ಒಬ್ಬನೇ ರಿಪ್ರೆಸೆಂಟ್ ಮಾಡಿದ್ದೆ ಆ ಕಾಲದಲ್ಲಿ. ನಾನು ಟಿವಿಯಲ್ಲಿ, ಸಂದರ್ಭದಲ್ಲಿ, ಪೇಪರ್ ನಲ್ಲಿ ಎಲ್ಲ ಬಂದಿದೆ. ಕಟಿಂಗ್ ಸ್ಪೀಚ್ ನಿಮ್ಗೆ ತೋರಿಸ್ತ ಕಡೆಗೆ ಆ ರೀತಿ ಇತ್ತು. ನಂತರದಲ್ಲಿ ಏನಾಯ್ತು, ನಾವು ಇಲ್ಲಿ ಕರಾಟೆ ಟ್ರೈನಿಂಗ್ ಕೊಡ್ಲಿಕ್ಕೆ ಶುರು ಮಾಡಿದ್ವಿ ಮಕ್ಕಳಿಗೆಲ್ಲ, ನಾನು ನಮ್ಮ ಮಾಸ್ಟ್ರು. ನಾವು ಅವಾಗ ಏನಾಗಿತ್ತು, ಬಾವಿಕಪ್ಪೆ ಅಷ್ಟೇ, ನಮ್ಗೆ ಇಷ್ಟೇ ಗೊತ್ತು, ನಮ್ಮ ಟೂರ್ನಾಮೆಂಟ್ ನಮ್ಮ ಸರ್ದು ಇಷ್ಟೇ ಹೋಗ್ತಿದ್ವಿ. ಹೊರಗಡೆ ಹೋಗ್ಲಿಕ್ಕೆ ನಮಗ್ ಭಯ ಇತ್ತು. ನಾವು ಕಲ್ಸೋ ಸರಿ ಇಲ್ಲ ಆದ್ರೆ ನಮ್ಮ ಮಕ್ಕಳು ಸೋತ್ ಬಿಡ್ತಾರಲ್ಲ, ಆ ಮಕ್ಳು ಇಲ್ಲಿ ನಮ್ಮ ಮೇಲೆ ಸರ್ ಸರಿ ಇಲ್ಲ ಹಿಂಗೆಲ್ಲ ಅನ್ಸ್ತದ. ನಾವು ವಿಚಾರಗಳು ಬಂದ್ವು. ಕೊಡಿಗೆ ನಾನು ನಮ್ಮ ಮಾಸ್ಟರ್ ಸೇರಿ ಡಿಸಿಷನ್ ತಗೊಂಡ್ವಿ, ಇಲ್ಲ ಹೊರಗಡೆ ಹೋಗೋಣ, ನಮ್ಮ ಮಕ್ಕಳಿಗೆ ನಾವು ಕಲ್ಸೋದು ಏನಾದ್ರು ಮಿಸ್ಟೇಕ್ಸ್ ಇದ್ರೆ ನಾವು ಸರಿಪಡಿಸ್ಕೊಳ್ಳೋಣ ಮತ್ತು ಅವ್ರಿಗೆ ಇಂಪ್ರೂವ್ ಮಾಡಿಸ್ಕೊಳ್ಳೋಣ ಅಂತ ನಾವು ಫಸ್ಟ್ ಟೂರ್ನಾಮೆಂಟ್ ನನ್ನ ಶಿಷ್ಯರನ್ನ ಕರ್ಕೊಂಡು ಇದೇ ಧಾರವಾಡಕ್ಕೆ ಫಸ್ಟ್ ಟೂರ್ನಾಮೆಂಟ್ ಹೋಗಿದ್ವಿ. ಫಸ್ಟ್ ಟೂರ್ನಾಮೆಂಟ್ ನಮ್ದು ಧಾರವಾಡದಲ್ಲಿ. ಅವಾಗ ನನ್ನ ಶಿಷ್ಯರ್ನೆಲ್ಲ ಕರ್ಕೊಂಡು ಅಲ್ಲಿ ಗುರುಗಳು ಇನ್ವೈಟ್ ಮಾಡಿದ್ರಲ್ಲಿ. ಅವರು ದೊಡ್ಡ ಮಾಸ್ಟರ್, ಈಗ ಅಲ್ಲಿ ಹುಬ್ಳಿಯಲ್ಲೆಲ್ಲ ಕ್ಲಾಸ್ಗಳಿದೆ, ದೊಡ್ಡ ಮಾಸ್ಟರ್ ಅವರು ನಮ್ಗೆ ಇನ್ವೈಟ್ ಮಾಡ್ರು, ಮಾಡ್ಕೊಂಡ್ರು. ಫಸ್ಟ್ ಹೊರಗಿಂದ ಬಂದೇವ ಅನ್ಕೊಳ್ಳಿ ಸ್ವಾಗತ ಮಾಡಿದ್ರು. ನಂತರ ಎಲ್ಲ ಅವ್ರ ಮಕ್ಕಳನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಅವ್ರ ಮಕ್ಕಳನ್ನೆಲ್ಲ ತಂದಿರ್ತರು, ಇವನು ನ್ಯಾಷನಲ್, ಇವನು ಇಂಟರ್ ನ್ಯಾಷನಲ್, ಇವನು ಸ್ಟೇಟ್. ನಮ್ಮ ಮಕ್ಕಳಿಗೆಲ್ಲ ಭಯ ಶುರು ಆಯ್ತು, ನಮಗೂ. ಅಂದ್ರೆ ಇಲ್ಲಿ ನಾವು ಒಂದು ಮೆಡ್ಲು ತಗೊಂಡು ಹೋಗೋದಿಲ್ಲ, ಎಲ್ಲ ದೊಡ್ಡ ದೊಡ್ಡ ನಮ್ಮ ಮಕ್ಳು ಇನ್ನು ತಾಲೂಕ್ ಮಟ್ಟನೂ ಆಡ್ಲಿಲ್ಲ, ನಾವು ಡೈರೆಕ್ಟ್ ಸ್ಟೇಟಿಗೆ ಕರ್ಕೊಂಡು ಹೋಗಿದ್ದೇವೆ ಅಂತ ನಮಗೆ ಭಯ ಅನಿಸ್ತು. ಅವಾಗ ಮಕ್ಕಳನ್ನೆಲ್ಲ ಕರೆದಿ ನಾವು ಡಿಸ್ಕಸ್ ಮಾಡಿದ್ವಿ, ನಾನು ನಮ್ಮ ಮಾಸ್ಟರ್ ಸೇರಿ. ನೋಡಿ ಮಕ್ಕಳ, ಇದು ಫಸ್ಟ್ ಟೂರ್ನಾಮೆಂಟ್ ನಾವು ಬಂದಿದ್ದೇವೆ, ನೀವು ಹೆದರ್ಕೋಬೇಡಿ, ಗೆಲುವ ಸೋಲ ಏನ್ ಬೇಕಾರಾಗ್ಲಿ ರಿಸೀವ್ ಮಾಡ್ಕೊಳ್ಳಿ. ನಾವು ತಪ್ಪು ಕಲಿಸ್ತಾ ಇದ್ರೆ ನಾವು ಊರಿಗೆ ಹೋಗಿ ನಿಮಗೆಲ್ಲ ನಾವು ಕಲಿಸ್ಕೊಡ್ತೇವೆ, ಮತ್ತೆ ಟ್ರೈನಿಂಗ್ ಕೊಟ್ಟು ನೀವು ಮುಂದೆ ಕರ್ಕೊಂಡ್ ಬರ್ತೇವೆ ಅಂತ. ಟೂರ್ನಾಮೆಂಟ್ ಶುರು ಆಯ್ತು. ನಮಗೆ ಅಲ್ಲಿವರೆಗೂ ಭಯ ಇತ್ತು. ಯಾವಾಗ ಟೂರ್ನಾಮೆಂಟ್ ಶುರು ಆಯ್ತು, ನ್ಯಾಷನಲ್ ಇಲ್ಲ, ಇಂಟರ್ ನ್ಯಾಷನಲ್ ಇಲ್ಲ, ಸ್ಟೇಟ್ನವರು ಇಲ್ಲ, ಎಲ್ಲ ಫಸ್ಟ್ ಸೆಕೆಂಡ್ ಥರ್ಡ್ ನನ್ನ ಶಿಷ್ಯರು ಎಲ್ಲ ಮುದ್ರಿಸ್ಬಿಟ್ರು. ಇದು ಅವ್ರಿಗೂ ಈಗ ನಾ ಕೇಳ್ತಾ ಇರೋದು ಈಗ ಸಂದೇಶ ಅವ್ರು ನೋಡ್ರಿಗೂ ಗೊತ್ತಾಗತ್ತೆ, ಆ ಮಾಸ್ಟರ್ಗೂ ಗೊತ್ತಾಗತ್ತೆ, ಅವ್ರಿಗೆ ಈಗೂ ಗೊತ್ತಿದೆ. ನಾವು ಈಗ ಆಮೇಲೆ ಏನಾಗ್ಬಿಡ್ತು, ನಮಗ್ ಖುಷಿ ಆಗ್ಬಿಡ್ತು, ನಾವು ಕಲ್ಸೋದು ಎಲ್ಲರಿಗಿಂತ ಬೆಟರ್ ಇದೆ ಕರಾಟೆ. ಅವಾಗ ಎಲ್ಲಾ ಕಡೆ ಟೂರ್ನಾಮೆಂಟ್ ಹೊರಟ್ವಿ. ಟೂರ್ನಾಮೆಂಟ್ ಹೊರಟುಕೊಳ್ಳಿ ಎಲ್ಲರಿಗೂ ಒಂಥರ ಭಯದ ವಾತಾವರಣ. ಸಿರ್ಸಿ, ಮುಂಡುಗೋಡು ಈ ಸೈಡಿಂದ ಬರ್ತಾರೆ, ಸಿದ್ದಾಪುರ ಅಂದ್ ಬಿಟ್ರೆ ಕರಾಟೆ ನಾವೆಲ್ಲ ಹೊಡೆಯೋದು ಸುಳ್ಳೆದು, ಕರಾಟೆಗೆ ಇಳಿಬಾರ್ದು ನಮ್ಮ ಮಟ್ಟದಲ್ಲಿ ಮಕ್ಕಳು ಬಂದ್ಬಿಟ್ಟು ಅಷ್ಟು ಲೆವೆಲ್ ನಾವು ಟ್ರೈನ್ ಅಪ್ ಮಾಡ್ಬಿಟ್ವಿ. ಆಮೇಲೆ ಏನು ಮಾಡ್ಬಿಟ್ರು, ಆ ಮಾಸ್ಟರ್ಸ್ ಎಲ್ಲ ನಮ್ಮನ್ನ ಇನ್ವೈಟ್ ಮಾಡೋದೇ ಬಿಡಕ್ ಶುರು ಮಾಡ್ಬಿಟ್ರು. ಯಾಕಂದ್ರೆ ಇವ್ರು ಬಂದು ಬಿಟ್ರೆ ಅವ್ರ ಮಕ್ಕಳೆಲ್ಲ ಸರಿ ಕಲ್ಸೋದಿಲ್ಲ, ಮಾಸ್ಟರ್ ಮೇಲೂ ಹೋಗುತ್ತಲ್ಲ, ಆ ರೀತಿ ಆಗ್ಲಿಕ್ಕೆ ಹತ್ಬಿಡ್ತು. ಆ ಟೈಮ್ ನಲ್ಲಿ ಕಡೆಗೆ ನಾವೇ ಇಲ್ಲಿ ಮಕ್ಕಳೆಲ್ಲ ಟ್ರೈನ್ ಮಾಡಿ ಎಲ್ಲರೂ ಒಳ್ಳೆ ಓಪನ್ ಟೂರ್ನಾಮೆಂಟ್ ಅಂತ ಮಾಡ್ತಾರೆ. ಇದಕ್ಕೆ ಓಪನ್ ಚಾಂಪಿಯನ್ಶಿಪ್ ಅಂದ್ರೆ ಎಲ್ಲಾ ಮಾರ್ಷಲ್ ಆರ್ಟ್ ಸೇರಿ ಅಲ್ಲಿ ಟೂರ್ನಾಮೆಂಟ್. ಅಂತಲ್ಲಿ ವಿನ್ ಆಗ್ಬೇಕಂದ್ರೆ ಸಾಮರ್ಥ್ಯ ಬೇಕು. ಈಗ ಒಂದೊಂದೇ ಆದಾದೇ ಸ್ಟೈಲ್ ಅವ್ರು ಮಾಡ್ತಾರೆ, ಅದು ಟೂರ್ನಮೆಂಟ್ ಅಲ್ಲಿ. ಈಗ ಮೊನ್ನೆ ನಾ ಸ್ಟೇಟ್ ಲೆವೆಲ್ ಮಾಡಿದ್ದೆ, ಕಡೆಗೆ ನ್ಯಾಷನಲ್ ಲೆವೆಲ್ ಹುಬ್ಳಿಯಲ್ಲಿ ಮಾಡಿದ್ರು. ಈಗೂ ಇದೆ, ಜನವರಿಲಿ ಒಂದು ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್ ಇದೆ, ನಾವಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಹೋಗ್ತೇವೆ ನಮ್ಮ ಶಿಷ್ಯನ ಕರ್ಕೊಂಡು. ಈ ಆ ನಂತರ ನಮಗ್ ಗೊತ್ತಾಯ್ತು, ನಾವು ಎಲ್ಲಕ್ಕಿಂತ ಬೆಟರ್ ಕಲಿಸ್ತೇವೆ, ಸ್ವಲ್ಪ ಆತ್ಮಸೇವೆ, ನಮಗೂ ಧೈರ್ಯ ಬಂತು, ಮಕ್ಕಳನ್ನೆಲ್ಲ ಚಲೋ ಟ್ರೈನ್ ಮತ್ತು ಚೆನ್ನಾಗಿ ಟ್ರೈನಿಂಗ್ ಮಾಡ್ಲಿಕ್ಕೆ. ಈಗಂತೂ ಬಿಡಿ, ಈಗೆಲ್ಲ ಓದಲು ನಮ್ಮ ಮಕ್ಕಳು ಅವಾರ್ಡ್ ತಗೊಂಡೇ ಬರ್ತಾರೆ. ಸ್ಕೂಲ್ ಗೇಮ್ಸ್ ಶುರು ಆಗಿದೆ. ಈಗ ಕರಾಟೆ ಅನ್ನೋದು ಸ್ಕೂಲ್ ನಲ್ಲೂ ತಂದ್ಬಿಟ್ರು, ಅದು ಬಹಳ ಖುಷಿ ವಿಷಯ. ಅಂದ್ರೆ ಯಾಕಂದ್ರೆ ಮೊದ್ಲಿಗೆ ಕರಾಟೆ ಅಂದ್ರೆ ಮಕ್ಳಿಗೆ ಕಲಿಸ್ತಿದ್ದು ಇಲ್ಲ. ಈಗ ಏನಾಗಿದೆ, ಒಲಿಂಪಿಕ್ ನಲ್ಲೂ, ಹೌದು, ಈಗ ಒಲಿಂಪಿಕ್ ನಲ್ಲೂ ತಗೊಳ್ಬೇಕು ನಡೀತಾ ಇದೆ. ಅದು ಆಗ್ಬಿಡ್ತಂದ್ರೆ ಕರಾಟೆ ಫುಲ್ ಬೆಳಕಿಗೆ ಬಂದ್ಬಿಡುತ್ತೆ. ಇಷ್ಟು ವರ್ಷಗಳ ಕಾಲ ಒಂದು ಕರಾಟೆ ನಡ್ಸ್ಕೊಂಡು ಹೋಗ್ತಿದ್ದೀರಾ. ಯಾಕಂದ್ರೆ ಇದು ಒಬ್ರಿಬ್ರಿಂದ ಸಾಧ್ಯ ಇಲ್ಲ, ಹಲವಾರು ಒಂದು ಶಕ್ತಿಗಳು ನಿಮ್ಗೆ ಸಪೋರ್ಟ್ ಮಾಡನೇ ಒಂದು ಸಾಧ್ಯ ಆಗತ್ತೆ. ನಿಮ್ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಜನ ನಿಮ್ಗೆ ಸಪೋರ್ಟ್ ಮಾಡಿರ್ಬೋದು. ಯಾರ ಸಪೋರ್ಟ್ ಮಾಡಿದ್ರೆ ಅವ್ರನ್ನ ಹೇಳಿದ್ರಿ ಈ ಟೈಮಲ್ಲಿ ಹೇಳ್ಬೋದಾ? ಖಂಡಿತ, ಇವರು ಒಳ್ಳೆ ಕ್ವಶನ್ ಅನ್ನು ಕೇಳಿದ್ದಾರೆ. ನಾವು ಮೊದಲನೇದಾಗಿ ಸಿರ್ಸಿಗೆ ಬಂದಾಗ ನಂದು 2ನೇ ಬೆಲ್ಟ್, ಅಂದ್ರೆ ಕರಾಟೆಯಲ್ಲಿ 10 ಬೆಲ್ಟ್ ಬರುತ್ತೆ. 10 ಬೆಲ್ಟ್ ಅಲ್ಲಿ ಬ್ಲಾಕ್ ಬೆಲ್ಟ್ 10ನೇದು. ನಮ್ಮ ಫಸ್ಟ್ ವೈಟ್ ಬೆಲ್ಟ್ ಡ್ರೆಸ್ಸಿಗೆ ಕೊಡ್ತಾರೆ, ಯೆಲ್ಲೋ, ಆರೆಂಜ್, ಗ್ರೀನ್, ಬ್ಲೂ, ಪರ್ಪಲ್, ಬ್ರೌನ್ ಅಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಬರುತ್ತೆ. ನಂತರ ಫ್ರೀ ಬ್ಲಾಕ್ ಬೆಲ್ಟ್ 10 ಬೆಲ್ಟ್ ಮಾಡ್ಬೇಕು. ನಾವು ಕಲಿಯೋ ಹೊತ್ತಿನಲ್ಲಿ 6 ವರ್ಷ ಶ್ರಮ ಪಡ್ಬೇಕಿತ್ತು ಬ್ಲಾಕ್ ಬೆಲ್ಟ್ ತಗೋಬೇಕಾದ್ರೆ. ಅದು ಎಷ್ಟು ಪ್ರಾಕ್ಟೀಸ್ ಇರುತ್ತೆ
ಅದಕ್ಕೆ ತಕ್ಕಂತಾನೆ ಬೆಲ್ಟ್ ಇರ್ತಿತ್ತು. ಈಗ ಹಂಗಾಗೋದಿಲ್ಲ. ಈಗ ಮಕ್ಕಳಿಗೆ ಏನಾಗಿದೆ, ಫಾಸ್ಟ್ ಫುಡ್ ಕೊಡಬೇಕು. ಈಗ 3 ತಿಂಗಳಿಗೆ ಒಂದು ಎಕ್ಸಾಮ್ ಮಾಡಿದ್ದೇವೆ, ಒಂದು 3 ವರ್ಷಕ್ಕೆ ಬ್ಲ್ಯಾಕ್ ಬೆಲ್ಟ್ ಆಗುತ್ತೆ. 6 ವರ್ಷ ಪ್ರಾಕ್ಟೀಸಿಗೂ ಈ 3 ವರ್ಷದ ಪ್ರಾಕ್ಟೀಸಿಗೂ ಭಾಳ ಡಿಫ್ರೆನ್ಸ್ ಇರುತ್ತೆ. ಆದ್ರೂ ಈಗ ಏನಾಗಿದೆ ಅದು ಅದೇ ರೀತಿನೇ ನಾವು ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಅದನ್ನೇ ನಾವು ಹಳೆದನ್ನೇ ಮತ್ತೆ ಶಿಕ್ಷಣ ನೀತಿಯನ್ನು ಅನುಸರಿಸ್ತೇವೆ ಅಂದ್ರೆ ಮಕ್ಕಳಿಗೆ 6 ವರ್ಷ ಇರ್ಲಿಕ್ಕೆ ಆಗೋದಿಲ್ಲ. 6 ವರ್ಷ ಗಟ್ಟಲೆ ಕಠಿಣ ಶ್ರಮ ಮಾಡೋದಿಲ್ಲ. ಆ ಟೈಮಲ್ಲಿ ನಾನು ಸಿರ್ಸಿಗೆ ಬಂದೆ. ನಂದು 2 ಬೆಲ್ಟ್ ಆಗಿತ್ತು. ನನಗೆ ಸಿರ್ಸಿ ಬಂದ್ಮೇಲೆ ಇಲ್ಲಿ ಕರಾಟೆ ಕ್ಲಾಸು 1 ಕ್ಲಾಸ್ ಇತ್ತು, ಕಡೆಗೆ ಮತ್ತೊಂದು ಕ್ಲಾಸ್ ಶುರು ಆಗಿತ್ತು. ನನಗೆ ಯಾವ ಕ್ಲಾಸ್ ಹೋಗ್ಬೇಕು ಅನ್ನೋದು ಕನ್ಫ್ಯೂಸ್ನಲ್ಲಿದ್ದೆ. ನನ್ನ ಅಕ್ಕ ನನಗೆ ಶುರು ಮಾಡಲು, ನೀನು ಮತ್ತದು ಮುಂದುವರಿಸ್ಬೇಕು, ಎಲ್ಲ ನೀ ಅರ್ಧಂಬರ್ಧ ಮಾಡ್ತೀಯ ಅಂದ್ಬಿಟ್ಲು. ಅದು ನನಗೆ ಒಂಥರ ಹಠ ಬಿತ್ತು, ನಾ ಮಾಡಲೇಬೇಕು ಅಂತ. ಆಗ ನಾನು ಒಂದು ಕ್ಲಾಸಿಗೆ ಹೋಗಿ ಜಾಯ್ನ್ ಆದೆ. ಇಲ್ಲಿ ಮತ್ತೊಂದು ಬೇರೆ ಕ್ಲಾಸಿಗೆ, ಟೆಕ್ವಾಂಡೋ ಕ್ಲಾಸ್. ನಾ ಅಲ್ಲಿ ಮಾರ್ಷಲ್ ಆರ್ಟ್ ನೋಡಿದೆ, ನನಗೆ ಯಾಕೋ ಅದು ಸರಿ ಕಾಣಲಿಲ್ಲ. ಅದ್ರೊಳಗೆ ಏನಾಗಿದೆ, ಲೆಗ್ಸ್ ಮೂವ್ಮೆಂಟ್ಸ್ ಮಾತ್ರ ಬರುತ್ತೆ, ಹ್ಯಾಂಡ್ಸ್ ಮೂವ್ಮೆಂಟ್ಸ್ ಭಾಳ ಕಡಿಮೆ ಇದೆ. ನಾ ಕಲ್ತಿರೋ ಆರ್ಟು ಜಾಪನೀಸ್ ಆರ್ಟು, ಇದರಲ್ಲಿ ಲೆಗ್ಸ್ ಆ್ಯಂಡ್ ಹ್ಯಾಂಡ್ಸ್ ಎರಡೂ ಬರುತ್ತೆ. ಏನ್ ಮಾಡ್ಬೇಕಾಯ್ತು ಅಂತೇಳಿ ಮತ್ತೆ ಅದರಿಂದ ವಾಪಸ್ ಬಂದೆ. ಕಡೆ ಇನ್ನೊಂದು ಕ್ಲಾಸಿಗೆ ಹೋದೆ, ಅಲ್ಲೂ ಹಾಗೆ. ಅಲ್ಲಿ ನೋಡ್ತೀನಿ ಮಾಸ್ಟ್ರಿ ಕಾಲು ಒಂದು ಸೊಂಟದ ಮೇಲೆ ಎತ್ತಲಿಕ್ಕೆ ಬರಲ್ಲ ಅಂತ ಮಾಸ್ಟರ್. ಅವಾಗ ಅನಿಸ್ತು ಈ ಕರಾಟೆ ಅಲ್ಲ, ಯಾಕೆ ನನ್ನ ಮಾಸ್ಟರ್ ನನಗೆ ಹಾರೋದನ್ನ ಕಲಿಸಿದವ್ರು, ಹಾರಿ ಕಿಕ್ ಮಾಡ್ತಿದ್ದೆ, ನಾವು ಎಷ್ಟು ಮೇಲೆ ಬೇಕು ಹಾರು ಓದಿತಿದ್ದೆ. ಇದು ಸರಿ ಇಲ್ಲ. ನಾವಾಗ ನನ್ನ ಮಾಸ್ಟ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ಏನಾರ ಆಗಲಿ ನೀವು ಸಿರ್ಸಿಗೆ ಬಂದು ಒಂದು ಕರಾಟೆ ಕ್ಲಾಸ್ ಮಾಡಬೇಕು. ಶಿಷ್ಯ ಒಂದ್ ಕೆಲಸ ಮಾಡು, ಒಂದು 20 ಜನ ಆದ್ರೂ ಆದ್ರೆ ನಾ ಬರ್ತೇನೆ. ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ನಾವು ಒಂದು 20 ಮೆಂಬರ್ಸ್ ತರ ಆಗ್ಬೇಕು. ನನಗೆ ಅವಾಗ ನಾನು PU, ನನಗೆ 20 ಜನರು ಮಾಡೋದು ಈ ಊರು ಹೊಸದು ನನಗೆ. ಸಿರ್ಸಿ ಅವಾಗ ಹುಟ್ಟೂರಿದಾದ್ರೂ ನಾ ಇಲ್ಲಾಗಿದ್ದೆ. ಇಲ್ಲಿ ಸಂಘಟನೆ ಮಾಡುವಂತ ಮಟ್ಟದ ದೊಡ್ಡವನು ಅಲ್ಲ ನಾನು. ಆದ್ರೂ ಏನಾರ ಆಗ್ಲಿ ಅಂತೇಳಿ ಜನರನ್ನ ಒಟ್ಟಾಗಿ ಹ್ಯಾಂಡ್ ಬಿಲ್ ಎಲ್ಲ ಮಾಡಿ ಒಂದು ಕ್ಲಾಸ್ ಅನ್ನು ರೆಡಿ ಮಾಡಿದೆ. ಮಾಡಿ ನಮ್ ಆದ್ರು ಹಂಗಂಗ ಮಾಡಿ ಪ್ರಯತ್ನ ಮಾಡಿ 20 ಮೆಂಬರ್ಸ್ ಮಾಡಿದೆ. ನಮ್ ಸರ್ ಬಂದ್ರು, ಇಲ್ಲಿ ಕ್ಲಾಸ್ ಶುರು ಆಯ್ತು. ಅವ್ರಿಗೆ ಏನಾಗ್ಬಿಡ್ತು, ಹೆಚ್ಚಿಗೆ ದಿನ ಬರ್ಲಿಕ್ಕೆ ಆಗ್ಲಿಲ್ಲ. ನನಗೆ ಅವಾಗಿಂದಾನೆ ಟ್ರೈನ್ ಅಪ್ ಮಾಡ್ಲಿಕ್ಕೆ ಹತ್ಬಿಟ್ರು. ಕ್ಲಾಸ್ ತಗೊಳ್ಳೋದನ್ನು ನನಗೆ 2ನೇ ಬೆಲ್ಟ್ ಇಂದಾನೆ ಮಾಸ್ಟರ್ ಆಗ್ಲಿಕ್ಕೆ ಅವಾಗಿಂದಾನೆ ಶುರು ಆಗ್ಬಿಟ್ಟೆ. ಹಂಗಾಗಿ ನನಗೆ ಕಲಿಕೆಗಿಂತ ಹೆಚ್ಚಿ ಕಲಿಸೋದೇ ಚೆನ್ನಾಗಿ ನನಗೆ ಕರಗತವಾಗ್ಬಿಡ್ತು. ಆ ಟೈಮ್ನಲ್ಲಿ ನನಗೆ ಕಲಿತಾ ಹೋಗ್ಬೇಕಾದ್ರೆ ಒಂದು ಸ್ಕೂಲ್ ಶಾಲೆ ಇದೆ, ಹುಲಿಯಪ್ಪನ ಗುಡ್ಡದಲ್ಲಿ, ಗೌರ್ಮೆಂಟ್ ಸ್ಕೂಲ್. ಅಲ್ಲಿ ಒಬ್ಬರು ಪ್ರಿನ್ಸಿಪಾಲ್ ಇದ್ರು, ಒಳ್ಳೆ ಮನುಷ್ಯರು. ಅವ್ರಿಗೊಂದು ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ನಂಗೆ ಒಂದು ಕ್ಲಾಸ್ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡ್ಕೊಡಿ. ಸರಿ ಅಂದ್ರು. ನಾ ಕ್ಲಾಸ್ ತಗೊಳ್ಳಿಕತ್ತೆ. ಇಲ್ಲಿರೋ ಬಾಕಿ 2 ಕ್ಲಾಸ್ಗಳಿಗೆ ಹೊಡೆತ ಬೀಳ್ಲಿಕ್ಕತ್ತು. ನನ್ನ ಕ್ಲಾಸ್ನಿಂದ ಎಲ್ಲಾ ಕ್ಲಾಸು ಬಂದ್ ಆಗ್ಲಿಕ್ಕತ್ತು. ನನ್ನ ನಮ್ಮನೆ ಮಕ್ಕಳೆಲ್ಲ ಚಾಂಪಿಯನ್ ಆಗ್ಲಿಕ್ಕತ್ರು. ನಮ್ದೇ ದಿನನಿತ್ಯ ಪೇಪರ್ ನಲ್ಲಿ ಎಲ್ಲ ಜನರಿಗೆ ಪಬ್ಲಿಕ್ ಆಗ್ಲಿಕ್ಕತ್ತು. ಬಾಕಿ ಕ್ಲಾಸ್ಗಳು ಸ್ಟಾಪ್ ಆಗ್ಲಿಕ್ಕತ್ತು. ಆ ಟೈಮ್ನಲ್ಲಿ ಏನ್ ಮಾಡ್ಬಿಟ್ರು, ಒಂದು ಫೋರ್ಸ್, ಅದು ಪ್ರಿನ್ಸಿಪಾಲ್ಗೂ ಕೇಳಿದೆ, ಯಾಕೆ ಪ್ರಿನ್ಸಿಪಾಲ್ ನಂಗೆ ಕರೆದು ಒಂದು ದಿನ ಅಂದ್ರು, ಸೂರಜ್ ಅವರೇ ನೀವು ಕರಾಟೆ ಕ್ಲಾಸ್ ಇಲ್ಲಿ ಮಾಡೋದು ಬೇಡ, ಬೇರೆ ಒಂದು ಒತ್ತಡ ಹೇಳಿದ್ರು, ನೇರವಾಗಿ ಹೇಳಿದ್ರು. ನಮಗೆ ಬೇರೆ ಕಡೆಯಿಂದ ಪ್ರೆಷರ್ ಬರ್ತಾ ಇದೆ. ಅಂದ್ರೆ ಸಮಾಜದಲ್ಲಿ ಒಂದು ಒಳ್ಳೇದು ಮಾಡಕ್ ಹೊರಟ್ರು ತುಳಿತುಕೊಳ್ಳಲಾಗದ್ರೊಳಗೆ ನಾನು ಒಬ್ಬನೇ. ಯಾಕಂದ್ರೆ ಇಲ್ಲಿ ಜಾತೀಯತೆ ಎಲ್ಲನೂ ನಡೀತದೆ, ಧರ್ಮ ಜಾತಿ ಎಲ್ಲನೂ ನಡೀತದೆ. ಸಮಾಜದಲ್ಲಿ ಮಕ್ಕಳಿಗೆ ನಾನು ಅದು ಯಾವುದೇ ಭೇದ ಭಾವ ಮಾಡದೆ ಕಲಿಸಿದ್ದೆ. ಯಾವ ಜಾತಿ ಕೇಳೋದಿಲ್ಲ ನಾನು. ನನ್ನ ಗುರುಗಳು ನನಗೆ ಜಾತಿ ಕೇಳಲಿಲ್ಲ, ನನಗೆ ಶಿಕ್ಷಣ ಕೊಟ್ಟಿದ್ದಾರೆ. ನಾನು ಹಂಗೆ ಯಾವ ಜಾತಿಯವ್ರು ಬರೀ ಶಿಕ್ಷಣ ಕೊಟ್ಟು ಕಲಿಸಿದ್ದೇನೆ, ಅದೇ ರೀತಿ ಕಲಿಸಿದೆ. ಆ ನಂತರ ಅಲ್ಲಿಂದ ಬಿಟ್ಟು ಬಂದೇನೆ. ಬೇರೆ ಎಲ್ಲೂ ಅಲ್ಲ, ನನ್ನದೇ ಆದ ಒಂದು ಓಣಿ ಇದೆ 5 ರಸ್ತೆ ಮೇಲೆ, ಶ್ರದ್ಧಾನಂದ ಗಲ್ಲಿ ಅಂತೇಳಿ. 5 ರಸ್ತೆ ಮೇಲೆ ಇದೆ ಶ್ರದ್ಧಾನಂದ ಗಲ್ಲಿ ಅಂತೇಳಿ. ಅಲ್ಲಿ ದೇವಸ್ಥಾನದಲ್ಲಿ ನಮ್ಮವರಿಗೆ ಕೇಳಿದೆ, ನಾ ಕರಾಟೆ ಕಲಿಸ್ಬೇಕು, ನಮ್ಮವ್ರದ್ದು ನನಗೆ ಕೊಡ್ರಿ, ನಮ್ಮ ಸಂಘಟನೆ ನಮ್ಗೆ ಕೊಡಿ. ಎಸ್ ಅಡ್ಡಿಲ್ಲ, ದೇವರಿಗೆ ದೀಪ ಹಚ್ಚಬೇಕು, ಡೈಲಿ ಎಣ್ಣೆ ಕೊಡಬೇಕು ಅಂದ್ರು. ಓಕೆ, ಖುಷಿ ಅದು, ನಂಗೆ ದೇವ್ರಿಗೆ ಕೊಡೋದು ಓಕೆ ಮಾಡಿ. ಕರಾಟೆ ಕ್ಲಾಸ್ ಕಲ್ಸಕ್ ಶುರು ಮಾಡಿದ ಕೂಡಲೇ ಒಂದು 5 ತಿಂಗಳ ಕಲಿಸಿದ್ದೇನೆ ನಾನು. ಅಂದ್ರೆ ನಮ್ಮವರೇ ನಮಗೆ ತುಳಿತ ಮಾಡ್ತಾರೆ, ಏನು ಬೇರೆಯವರು ಹೊರಗಿನವ್ರು ಏನು, ನಮ್ಮವರು ನಮ್ಗೆ ತುಳಿತಾರೆ. ಕರೆದು ನನಗೆ ಒಂದು ದಿನ ಅಯ್ಯಪ್ಪ ಕರೆದು, ಮತ್ತು ನೀವು ಕರಾಟೆ ಅಲ್ಲಿ ಮಾಡೋದು ಬೇಡ. ಯಾಕೆ ಕಳೆದ ನಾ ಏನು ಯಾರಿಗೂ ಡಿಸ್ಟರ್ಬ್ ಮಾಡಿದ್ವಾ? ನಾವು ಬರೀ 1.5 ತಾಸು ಮಾಡೋದು ಸಂಜೆ ಅಥವಾ ಬೆಳಿಗ್ಗೆ. ಏನ್ ಮಾಡುದು? ಇಲ್ಲ, ದೇವ್ರಿಗೆ ಕಾಲ್ ತೋರಿಸ್ತೀರಿ. ಇದು ಕೇಳಿದ್ರೆ ನಗ್ಬೇಕು ಅನ್ಸುತ್ತೆ. ನಾನು ಅವಾಗ ಅವ್ರಿಗೆ ಒಂದು ವಾಚ್ ಕೇಳ್ಬಿಟ್ಟೆ ನಾನು ನೇರವಾಗಿ, ನೀವು ಹಂಗಾರೆ ತಲೆ ಕಾಲನ್ನ ಎಲ್ಲಿ ಇಟ್ಕೊಂಡು ಮಲ್ಕೋತಿ ಮಲಗ್ಬೇಕಾರೆ? ದೇವ್ರು ಇಲ್ಲಗಿ ಜಾಗದಲ್ಲಿ ಕಾಲಿಟ್ಟು ಮಲ್ಕೋ, ಎಲ್ಲಾ ಕಡೆ ದೇವ್ರಿದ್ದಾನೆ ಅಂದೆ. ಅವ್ರಿಗೆ ಗೊತ್ತಾಯ್ತು ನನಗೆ. ಇಲ್ಲೋ ಕಡೆಗೆ ಏನ್ ಮಾಡಿದೆ ನಾನು, ಈ TSS ರೋಡ್ ನಲ್ಲಿ ರಸ್ತೆಯಲ್ಲಿ ನನ್ನ ಆಗಿನ ಶಿಷ್ಯರು ಈಗೂ ಇದ್ದಾರೆ. ಆ ಶಿಷ್ಯರೆಲ್ಲ ಸೇರಿ ಆಟೋ ಮಾಡ್ಕೊಂಡು ಬರ್ತಿದ್ರು. ನನಗೆ ಇಲ್ಲಿಂದ ಕುಂಚ್ಕೊಂಡು ಹೋಗಿ ಓಪನ್ ಪ್ಲೇಸ್ ನಲ್ಲಿ, ಮಳೆ ಬಂದ್ರೆ ಅಲ್ಲಿ ರಿಕ್ಷಾದಾಗ ಎಲ್ಲರೂ ಕುತ್ಕೊಳ್ಳೋದು, ಹಂಗ ಕಲಿಕತ್ತೀವಿ ನಾವು ಕರಾಟೆ. ಆ ಮಕ್ಕಳನ್ನ ಬಿಡ್ಲಿಲ್ಲ, ಸಾಧನೆ ಬಿಡ್ಲಿಲ್ಲ ನಾನು, ಹಠದಿಂದ ಸಾಧಿಸ್ಬೇಕು. ಅವಾಗ ಮಾರ್ಷಲ್ ಆರ್ಟ್ ಅಲ್ಲಿ ಕಲಿಸ್ತಾ, ಅಲ್ಲಿ ಬಾಕಿ ಕ್ಲಾಸಿನ ಮಾಸ್ಟರ್ಸ್ಗಳು ನೋಡ್ತಾ ಹೋಗ್ತಿದ್ರು. ನೋಡ್ತಾ ಹೋಗೋರು ನೋಡ್ಕೊಂಡು ಅವರಿಗೆ ಅದ್ರು ಇವನಿಗೆ ಎಲ್ಲಿ ಬಂದ್ ಮಾಡ್ಬೇಕು ಬಂದ್ ಮಾಡಕ್ ಆಗಿಲ್ಲ ಅಂತ
ಆವಾಗ ನನ್ನ ತಂದೆ ಆ ಮಳೆಗಾಲೆಲ್ಲ ನಾವು ಪ್ರಾಕ್ಟೀಸ್ ಮಾಡಿ ನೋಡಕ್ಕಾಗದ ನನ್ನ ತಂದೆ ಏನಂದ್ರು, ಮಗ ಇಲ್ಲೇ ಈ ಜಾಗ ಇಷ್ಟೆಲ್ಲ ನಮ್ ಜಾಗ ಇದೆ, ಇಲ್ಲೇ ಒಂದು ಸಣ್ಣ ಶೆಡ್ ಹಾಕು. ನಾನು ಅವಾಗ ಒಂದು ಮಣ್ಣಿನ ಇಟ್ಟಂಗಿ ತಗೊಂಡು ನಾನೇ ಕಟ್ಟಿದ್ದು, ಒಂದು ಬಿಲ್ಡಿಂಗ್ ಅನ್ನ ಕಟ್ಟಿದ್ದು. ನಾನು ನಮ್ದು 2-3 ಶಿಷ್ಯರು ಸೇರಿ ಬಿಲ್ಡಿಂಗ್ ಕಟ್ಟಿ ಅಲ್ಲಿಂದ ಶಾಲೆ ಶುರು ಆಯ್ತು. ಕರಾಟೆ ಶಾಲೆ ನಮ್ದೇ ಸ್ವಂತ. ಅವಾಗ ಯಾರು ನನಗೆ ಎಲ್ಲಿ ಹೊರ ಹೋಗು ಅನ್ನಂಗಿಲ್ಲ, ಎಲ್ಲಿ ಬಿಡು ಅನ್ನಂಗಿಲ್ಲ, ಯಾಕಂದ್ರೆ ನಮ್ ಸ್ವಂತದ್ದು. ಈಗ ನಿಮ್ಗೆ ಇಲ್ಲಿ ಹೆಚ್ಚಿನದಾಗಿ ನಿಮ್ಮ ಒಂದು ಪರಿಶ್ರಮದಲ್ಲೇ ಬೆಳೆದ. ಅದಕ್ಕೆ ನಾನು ನೀವು ಕೇಳಿದ್ರಲ್ಲ ಕ್ವಶನ್ ಒಳ್ಳೆ ಕೇಳಿದ್ರಿ. ಅದು ಯಾರ ಒಂದು ಸಮಾಜದಲ್ಲಿ ನನಗೆ ಸಹಾಯ ಮಾಡಿ ಅಥವಾ ನಮ್ಮವರಾಗ್ಲಿ ಇನ್ನೊಬ್ಬರಾಗ್ಲಿ ನನ್ನ ಬೆಳೆಸ್ಲಿಕ್ಕೆ ಯಾರು ಸಪೋರ್ಟ್ ಮಾಡಿ ನಿಮ್ಮ ತುಳಿಲಿಕ್ಕೆ ತುಳಿಲಿಕ್ಕೆ ನೋಡಿದ್ರು ಬಿಟ್ಟು ನಾನು ಬೆಳೆಸ್ಲಿಕ್ಕೆ ಯಾರು. ಆದ್ರೆ ನಿಮ್ಮ ಛಲದಿಂದ ನೀವು ಒಂದು ಈ ಮಟ್ಟಕ್ಕೆ ಬಂದ್ಬಿಟ್ಟಿದ್ವಿ. ಈಗ ಒಂದು 8,000 ಜನ ಶಿಷ್ಯರು ನನ್ನಲ್ಲಿದ್ದಾರೆ. ಸಿರ್ಸಿಯಲ್ಲಿ 8,000 ಜನ ನನ್ನ ಶಿಷ್ಯರಿದ್ದಾರೆ. ಹಾಗೆ ನಂದು ಮಂಚಿಕೆರೆಯಲ್ಲಿ ಕ್ಲಾಸ್ ಇದೆ, ಯಲ್ಲಾಪುರ, ಬೈರುಂಬೆ ಎಲ್ಲ ಕಡೆ ನಡೀತಾ ಇದೆ. ಸಿರ್ಸಿ, ಇನ್ನು ಸಾಗರದಲ್ಲೂ ಇತ್ತು, ನಂದು ಸಾಗರದಲ್ಲೂ ಕ್ಲಾಸ್ ಇತ್ತು. ಈಗ ಸಾಗರ ಎಲ್ಲ ಕ್ಲಾಸ್ ಸ್ಟಾಪ್ ಮಾಡಿದೆ. ಯಾಕೆ ನನ್ನ ವೈಯಕ್ತಿಕ ಕಾರಣಗಳು, ನಂದು ಫ್ಯಾಮಿಲಿ ಮ್ಯಾಟರ್, ಮತ್ತೆ ನಂದು ಬಿಸ್ನೆಸ್, ಈ ಅಡ್ವೊಕೇಸಿ ಎಲ್ಲನೂ ನೋಡ್ಕೋಬೇಕಾಯ್ತು. ಕರಾಟೆಲಿ ಹಲವಾರು ಬಗೆಗಳಿದೆ, ಹಲವಾರು ರೀತಿ ಇದಿದೆ. ಆದ್ರೆ ನಾವು ಈಗ ಹೊರಗಡೆ ನೋಡಿದಾಗ ನಮ್ಗೆ ಏನೋ ಸಿಂಪಲ್ ಆಗಿ ಅನಿಸ್ತದೆ. ಆದ್ರೆ ಅದನ್ನು ಮಾಡಿದಾಗ ಅದನ್ನು ಒಂದು ನೋಡ್ತಾನೆ ಮಾಡಿದ್ರೆ ಇನ್ನೂ ಒಂದು ಸ್ವಲ್ಪ ಇಫೆಕ್ಟಿವ್ ಇರ್ತದೆ. ಹಾಗೆ ನಿಮ್ಮ ಎಷ್ಟೊಂದು ಜನ ವಿದ್ಯಾರ್ಥಿಗಳಿದ್ದಾರೆ, ಆ ವಿದ್ಯಾರ್ಥಿಗಳ ಮೂಲಕ ನಮ್ಗೊಂದು ಕರೆಕ್ಟ್ ಟಿಪ್ಸ್ಗಳನ್ನ ಹೇಳ್ಕೊಡ್ಬೋದು. ಯಾವ ರೀತಿ ಇದೆ ಟಿಪ್ಸ್ಗಳು, ಅದಕ್ಕೆ ಯಾವ ರೀತಿ ಇದೆ ಅಂತ ಹೇಳಿ ನಮ್ಗೆ ತೋರಿಸ್ಕೊಡ್ಬೋದಾ? ಅಲ್ಲ, ಖಂಡಿತವಾಗಿಯೂ. ಈಗ ನಾನು ಒಬ್ಬರಲ್ಲಿ ಆ ಫೈಟ್ ನಡೆಯಲ್ಲ. ಈಗ ಎದುರೊಳಗೆ ನಮ್ಗೆ ಯಾರೋ ಹೊಡ್ಲಿಕ್ಕೆ ಬರ್ತಾನೆ, ಯಾವ್ದು ನನ್ನ ಶರ್ಟ್ ಹಿಡ್ಕೊತಾನೆ, ಅಥವಾ ನನ್ನ 2 ಕೈಯೇ ಕ್ಯಾಚ್ ಮಾಡ್ಬಿಡ್ತಾನೆ, ಆ ಟೈಮಲ್ಲಿ ಏನ್ ಮಾಡ್ಬೇಕು ಅದು ನಮ್ಗೆ ಗೊತ್ತಿರಲ್ಲ. ಅಂತ ಟೆಕ್ನಿಕ್ ನಾನು ತೋರಿಸ್ತೀನಿ. ಈ ಕರಾಟೆ ಒಬ್ಬ ಕಿಕ್ ಮಾಡ್ಬಿಟ್ಟ, ಜಸ್ಟ್ ಇದನ್ನ ಕ್ಯಾಚ್ ಮಾಡ್ಬಿಡ್ತೀವಿ, ನೆಕ್ಸ್ಟ್ ಕೆಳಗೆ ಬಿಟ್ಟು ಆಮೇಲೆ ಅಟ್ಯಾಕ್ ಮಾಡಿ ಬರ್ತದೆ, ನಮಗೆ ಪಂಚ್ ಮಾಡಿ ಬರ್ತದೆ, ಏನೋ ಮಾಡ್ಬೋದು. ಅಂದ್ರೆ ಇದು ನಮಗೆ ಹೆಡ್ಡಿಗೆ ಯಾರು ಓದಿದ್ದಾರೆ, ತಲೆಗೆ ಓದಿದ್ದಾರೆ, ಇದನ್ನ ಕೆಲಸ ಕ್ಯಾಚ್ ಮಾಡ್ಬಿಡ್ತೀವಿ. ಇನ್ನು ನಮ್ಮ ಗ್ರಿಪ್ ನ ಸಿಗ್ತದೆ, ಇನ್ನು ಏನ್ ಮಾಡಕ್ ಹೋಗುದಿಲ್ಲ, ನೆಕ್ಸ್ಟ್ ಅಟ್ಯಾಕ್ ಮಾಡ್ತೀವಿ. ಇದು ಹೊರಗಡೆ ಟೆಕ್ನಿಕ್. ರಸ್ತೆಯಲ್ಲಿ ನಾವು ಮಾಡಿದ್ರೆ ಹ್ಯಾಂಗ್ ಮಾಡ್ಬೋದು. ಈಗ 2 ಕೈಗಳನ್ನು ಹಿಡ್ಕೊಂಡ್ಬಿಡ್ತಾರೆ, ಅವಾಗ ಮಾಡೋದು, ಅಥವಾ ಕೆನ್ನೆ ಹೊಡಿತಾರೆ. ಈ ಮಾರ್ಷಲ್ ಆರ್ಟ್ ಬೇಕಾದಷ್ಟು ಮಾಡಿ ಬರ್ತದೆ. ಈಗ ನಾವು ವೆಪನ್ಸ್ ಇತ್ತಂದ್ರೆ ಒಂದು ಬಡಿಗೆ ಇದೆ, ಬಡಿಗೆ ತಗೊಂಡ್ಬರ್ತಾರೆ. ನೀವು ಕರಾಟೆ ಕಲ್ತಿಲ್ಲ ಆದಾಗ ನಿಮ್ಗೆ ಏನ್ ಮಾಡಬೇಕು ಗೊತ್ತಾಗಲ್ಲ. ಕರಾಟೆ ಕಲ್ತಾಗ ನಾವೇನ್ ಮಾಡ್ತೇವೆ, ಜಾರ ಬಿಟ್ಟು ಒಳ ಹೋಗ್ತೇವೆ, ನೆಕ್ಸ್ಟ್ ಕೈ ಸೀದಾ ಕುತ್ತಿಗೆ ಹೊಡೆಸಿ. ಇದೆಲ್ಲ ನಾವು ನಿಮ್ಗೆ ಸ್ಲೋ ತೋರಿಸ್ತಾರ, ವಿತಿನ್ ಫ್ಯೂ ಸೆಕೆಂಡ್ಸ್ ಮಾಡ್ಬಿಟ್ಟು ಬಿಡುದು. ಈಗಿಲ್ಲ, ಮತ್ತು ಬೇರೆ ಟೆಕ್ನಿಕ್ ಮಾಡಿರೋದು ಮಾಡಿದ್ರು, ಇದಕ್ಕೆ ಬ್ಲಾಕ್, ನೆಕ್ಸ್ಟ್ ಇದನ್ನ ಮೂರು ಹಾಕಿ ಕೈ, ನೆಕ್ಸ್ಟ್ ಅಟ್ಯಾಕ್ ಸೀದಾ ಕೆಳಗೆ. ಇದು ನಮ್ಮ ಸ್ಟೂಡೆಂಟ್ಸ್ ಅಂತ ಹೇಳಿ ನಾ ಕೆಳಗೆ ಬಿದ್ದು ಹೊಡ್ತಾ ಬಿಡೋದ್ರ ಸ್ಲೋ ಮಾಡ್ತಾ ಇದ್ದಾರೆ. ಹೊರಗಿನವ್ರಿಗಾರೆ ಎಷ್ಟು ಹೋಗ್ಬಿಡ್ತಾರೆ. ನಾವು ಬರೀ ಕಾಲಲ್ಲೇ ಅಟ್ಯಾಕ್ ಮಾಡಿಬಾರ್ದು. ನೆಕ್ಸ್ಟ್ ಇನ್ನು ಮೇಲು, ಅಂದ್ರೆ ಈ ಅಟ್ಯಾಕ್ಸ್ ಗೆ ಕಾಲಲ್ಲೇ ಅಟ್ಯಾಕ್ ಮಾಡಿಬಾರ್ದು, ಹೊರಗಡೆ ನಾವು ಮಾಡಬಾರ್ದು. ಕೈಯನ್ನು ಬಿಡಿ ಬಿಟ್ಬಿಟ್ಟು ಎದುರೊಳಗೆ ನೀವು ಶಕ್ತಿ ಹೊರಟೋಗುತ್ತೆ, ಶಕ್ತಿ ಹೊಡಿ. ನನಗೇನು ಆಗುದಿಲ್ಲ, ನಮ್ಮ ಮತ್ತೆ ಜ್ವರ ಹೊಡೆದ್ರೆ ನಿಮ್ ಕೈ ಹೋಗುತ್ತೆ. ಅದಕ್ಕೆ ಸ್ಕಿಲ್ ಮುದ್ದೆ ಹೋಗುತ್ತೆ. ಹೌದಲ್ಲ, ನೀವು ಹೇಳ್ತೀರಿ ಮುರಿದ ಸ್ಕಿಲ್ಗಳು ಭಾಳ ಇದ್ದಾವೆ. ನಾವೇನ್ ಮಾಡ್ತೀವಿ, ಅಟ್ಯಾಕ್ ಮಾಡಿದ್ರೆ ಬ್ಲಾಕ್ ಮಾಡಿ ಎಳಿಬೇಕಾದ್ರೆ ಈ ಕಾಲ ಎಂಟು ಹೋಗುತ್ತೆ, ನಮ್ದು ಸೇಮ್ ಹೊರಟು ಮುಂದೆ ಹೋಗುತ್ತೆ. ಎಳಿಬೇಕಾದ್ರೆ ಹೊಡಿಬೇಕು. ಈ ಟೆಕ್ನಿಕ್ ಒಂದು ಫೇಲ್ ಆದ್ರೂ ಹಿಂಗ್ ಮಾಡೋದು ಮುರಿಯೋದು ಬೆಂಟ್ ಆಗುತ್ತೆ. ಇದೆಲ್ಲ ಸ್ಕಿಲ್ ಒಂದು ಮುಂಚೆ ಈ ಸ್ಟೆಪ್ ಇದ್ರೆ ಮಾತ್ರ ಈಗ ಹಾಗಾಗೋದಿಲ್ಲ. ಈಗ ಹಿಂಗಾಯ್ತು, ಈಗ ಬೆಂಟ್ ಆಗಿಲ್ಲ. ಅದು ಇದನ್ನು ಮಾಡಿದಾಗ ಈಗ ಗೊತ್ತು ಕಳ್ಸೋಗ್ಬಿಡುತ್ತೆ. ಈಗ ನಿಮ್ ಸರಿಗೆ ಒಂದು ಸ್ಕಿಲ್ ನ ಹಿಡ್ಕೊಳ್ತೇನೆ, ನೋಡಿ ಹಿಡ್ಕೊಂಡೇ ಇದೆ, ತಪ್ಸ್ಕೊಂಡು ಹೋಗ್ತಾರೆ. ಕೇಳಿದ್ರಿ ತಪ್ಸ್ಕೊತೀರಾ? ನಾವು ಕದಲಿ ಊಟ ಬರ್ತಾರೆ, ಬರ್ತೀರಲ್ಲ ಹೇಳಿ. ಕರಾಟೆ ಒಳಗೆ ಇನ್ನೊಂದು ಸಣ್ಣ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶರೀರದಲ್ಲಿ ವೀಕ್ ಭಾಗಗಳಿದೆ. ಇವ್ರ ಪರ್ಸನಾಲಿಟಿ ದಪ್ಪ ಇರಬಹುದು, ನಾನು ಬಾರಿಕ್ ಇರಬಹುದು, ಇನ್ನೊಬ್ರು ಮತ್ತು ವೀಕ್ ಇರಬಹುದು. ಆ ವೀಕ್ನೆಸ್ ಏನಿದೆ, ವೀಕ್ ಭಾಗಗಳಿಗೆ ಅಟ್ಯಾಕ್ ಮಾಡೋದು ಕರಾಟೆ. ಮಾರ್ಷಲ್ ಆರ್ಟ್ ಒಳಗೆ ಮೋಸದಿಂದ ಹೊಡೆಯೋದೇ ಕರಾಟೆ. ನಾನು ಯಾವಾಗ ಹೇಳ್ತಿರ್ತೇನೆ ನನ್ನ ಶಿಷ್ಯರಿಗೆಲ್ಲ, ಇದು ಕೃಷ್ಣನ ಕಲೆ. ಕೃಷ್ಣ ಮೋಸದಿಂದ ಮಹಾಭಾರತ ಯುದ್ಧ ಗೆದ್ದ.
ಅದಕ್ಕೆ ಅರ್ಥ ಇದೆ ಅವ್ ಮೋಸ ಯಾಕೆ ಮಾಡೋದನ್ನ. ಒಂದು ಒಳ್ಳೆ ಸೇಮ್ ಹಂಗೆ ಇದು ಸೇಮ್ ಹಂಗೆ ನನ್ನ ಪ್ರಾಣ ರಕ್ಷಣೆ ಮಾಡ್ಕೋಬೇಕಂದಾಗ ಎದುರಾಳಿನ ಹೊಡೆದು ಕೆಡಗೋದು ನಮ್ ಡ್ಯೂಟಿ, ನಾವ್ ಮಾಡ್ಲೇಬೇಕದನ್ನ. ಹೆಚ್ಚಿನದಾಗಿ ಸ್ತ್ರೀಯರಿಗೆ ಒಂದು ಬಹಳ ಒಂದು 100%. ಈಗ ಎಂತೂ ಹೆಣ್ಮಕ್ಳು ನೀವು ನೋಡ್ತಾ ಇದ್ರಿ, ಈ ಮಾಧ್ಯಮದಲ್ಲಿ ನೀವು ತೋರಿಸ್ತಾ ಇದ್ರಿ, ಎಷ್ಟು ಏನೇನ್ ನಡೀತಾ ಇದೆ ನಿಮ್ಗೆಲ್ಲ ಗೊತ್ತಿದೆ. ಸಮಾಜದಲ್ಲಿ ಮಹಿಳೆಯರ ಮೇಲೆ ಯಾವ ರೀತಿ ದೌರ್ಜನ್ಯ ನಡೀತಿದೆ. ಇಷ್ಟುವರೆಗೂ ನೀವು ರೇಪ್ ಆಗಿದ್ ನೋಡಿ, ಏನೇ ನೋಡಿ, ಯಾವ್ದಾರ ಒಬ್ಬ ಕರಾಟೆ ಹುಡುಗಿಯನ್ನ ಮಾಡಿದಾರ ಅನ್ನೋದೆಲ್ಲರೂ ಕೇಳಿದಾರ ಹೇಳಿ? ಇಲ್ಲ, ಮಾಡಕ್ ಆಗುದೂ ಇಲ್ಲ. ಒಂದು ಅಥವಾ ಇಬ್ರು ಮನುಷ್ಯರು ಬಂದು ಒಂದು ಹುಡುಗಿನ ರೇಪ್ ಮಾಡಕ್ ಸಾಧ್ಯನೂ ಇಲ್ಲ ಕರಾಟೆ ಕಲ್ತಾರೆ. ಹಂಗಾಗಿ ಮಾರ್ಷಲ್ ಆರ್ಟ್ ನ ಸರ್ಕಾರನು ಈ ಹೈಸ್ಕೂಲ್ ಮಕ್ಕಳಿಗೆಲ್ಲ ಕರಾಟೆನ ಫ್ರೀಯಾಗಿ ಕಲ್ಸೋದು ಮಾಡಿದ್ರು. ಮತ್ತೆ ಮತ್ತೀಗ ನೀವಂತೀರಿ WWF, ಎಂತ ದೊಡ್ಡ ಸಾಮರ್ಥ್ಯ ಇದ್ದವ್, ಎಷ್ಟು ಸ್ಟ್ರಾಂಗ್ ಇದ್ದವ್ ತಂದು ನಾನು ಎದುರು ನಿಲ್ಸಿ ಒಂದು ಹೊಡೆತಕ್ಕೆ ಅವ ಅಲ್ಲಿ ನೆಲಕ್ಕೆ ಬೀಳಿಲ್ಲ ಆದ್ರೆ ಕರಾಟೆನೇ ಅಲ್ಲ. ಇದು ಓಪನ್ ಚಾಲೆಂಜ್ ಅನ್ನಂತೆ. ಒಂದು ಹೊಡೆತಕ್ಕೆ ಒಂದು ಮನುಷ್ಯ ನೆಲಕ್ಕೆ ಬಿದ್ದೇ ಬೀಳ್ತಾನೆ. ಯಾಕಂತ ಹೇಳ್ತಾನೆ, ನೀವು ಜಿಮ್ಮಿಗೆ ಬೇಕಾದ್ರೆ ಹೋಗಿ, ನೀವು ಕೆಲವಷ್ಟು ಎಕ್ಸರ್ಸೈಸ್ ಮಾಡಿರ್ಬೋದು, ಮಾಡಿಲ್ಲ ಅಂತಲ್ಲ. ನಮ್ಗೆ ಯೌವನದಲ್ಲಿ ಬಂದ್ಕೊಂಡು ಕೋರ್ಸ್ ಬಂದ್ಕೊಂಡು ಮಾಡ್ತೇವೆ ನಾವಲ್ಲ, ಅದನ್ನೆಲ್ಲ ಎಲ್ಲರೂ ಸಹಜ, ಅದು ಮನುಷ್ಯ ಮಾಡೋ ಕ್ರಿಯೆ. ಅಂಥದ್ರಲ್ಲಿ ಈ ಕಣ್ಣು, ಮೂಗು, ಬಾಯಿ, ಕಿವಿ, ಈ ಅನ್ನನಾಳ, ಶ್ವಾಸನಾಳ, ಈ ಮಧ್ಯಭಾಗ, ಎರಡು ಎಲಗಿನ ಮಧ್ಯಭಾಗ, ಈ ಸೊಂಟದ ಕೆಳಗಿನ ಭಾಗ, ಇವನ್ನೆಲ್ಲ ಯಾರಿಂದನೂ ಗಟ್ಟಿ ಮಾಡ್ಲಿಕ್ಕೆ ಆಗೋಲ್ಲ. ಎಷ್ಟೇ ಜಿಮ್ ಮಾಡಿದ್ರು ಜಿಮ್ ಅಲ್ಲೇ ಭಾಗಗಳಿಗೆ ನಾವು ಅಟ್ಯಾಕ್ಸ್ ಮಾಡುವಂಥದ್ದು, ಮೋಸದಿಂದ ಹೊಡೆಯೋದು. ಇದೇ ಕರಾಟೆ. ಅವಾಗ ಯಾವ ಮನುಷ್ಯ ಆದ್ರೂ ನನಗೆ ಬೀಳಲೇಬೇಕು. ನೀವು ಆ ಟೈಮ್ನ ಸೇಫ್ ಆಗಿ ಓಡೋಗ್ಬೋದು. ಈಗ ಹೆಣ್ಮಕ್ಳು ಯಾರೋ ಕೈ ಹಿಡಿದಿರ್ತಾರೆ, ಸಡನ್ ತಪ್ಸ್ಕೊಂಡು ಓಡೋಗ್ಲಿಕ್ಕೆ ಬೆತ್ತ 108 ಸ್ಕಿಲ್ಗಳಿದಾವೆ. ನೀವು ಒಂದು ವಿದ್ಯಾರ್ಥಿಗಳಿಗೂ ಟ್ರೈನಿಂಗ್ ಕೊಡೋದು ಒಂದ್ರ ಕಡೆ ಆದ್ರೆ, ಇನ್ನು ಗೌರ್ಮೆಂಟ್ ಆಫೀಸಲ್ಲಿ ಆದ್ರೆ ಕೆಲವೊಂದು ಅಧಿಕಾರಿ ವರ್ಗದವರು ನಿಮ್ಗೆ ಒಂದು ಕರಾಟೆ ಕಲ್ಸ್ಕೊಡಿ ಅಂತ ಹೇಳ್ತಾ ಬರ್ತಾರೆ. ಸ್ಕೂಲ್ ಇರ್ಬೋದು, ಒಂದು ಅಧಿಕಾರಿಗಳು ಅವರಿಗೆಲ್ಲವನ್ನೂ ಟ್ರೈನಿಂಗ್ ಕೊಟ್ಟಿರ್ತಾರೆ. ಹೇಗೆ ನೀವು? ಖಂಡಿತವಾಗಿಯೂ ಈ ಮಾರ್ಷಲ್ ಆರ್ಟ್ ಫಸ್ಟ್ ಈ ಟ್ರೈನಿಂಗ್ ಕೊಡೋ ಟೈಮ್ನಲ್ಲಿ ಟೀಚರ್ಸಿಗೆಲ್ಲ ಒಂದು ಕಲಿಸ್ಬೇಕು ಅಂತ ಸರ್ಕಾರದಿಂದ ಬಂತು. ಯಾಕಂದ್ರೆ ಪ್ರತಿಯೊಂದು ಸ್ಕೂಲ್ಗಳಿಗೆ ಹೋಗಿ ನೀವು ವಿಸಿಟ್ ಕೊಡ್ಲಿಕ್ಕೆ ಆಗಲ್ಲ, ಹಲವಾರು ಸ್ಕೂಲ್ಗಳ ನಿಮ್ ಶಿಷ್ಯರೆಲ್ಲ ಸಾಲಲ್ಲ. ಟೀಚರ್ಸ್ಗೆ ಕಲಿಸ್ಬಿಟ್ರೆ ಅವ್ರು ಅಲ್ಲೇ ಕಲ್ತ್ಕೊಂಡು ಅಲ್ಲೇ ಕಲಿಸ್ಲಿಕ್ಕೆ ಆಗತ್ತೆ. ಅವಾಗ ನಾನು ಹೇಳ್ದೆ, ಅದು ಅಷ್ಟು ಸುಲಭ ಅಲ್ಲ ಕರಾಟೆ, ನೀವು ಹಂಗ್ ಟ್ರೈನ್ ಕೊಟ್ಟು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಫಸ್ಟಿಗೆ ಹೇಳ್ದೆ. ಆದ್ರೂ ಅವ್ರು ಕೊಡಿ ಅಂದ್ರು. 1 ತಿಂಗಳ ಟ್ರೈನಿಂಗ್ ಕೊಟ್ಟೆ. ಮಾಸ್ಟರ್ಸ್ ಎಲ್ಲ ಚೆನ್ನಾಗಿ ಕಲ್ತ್ರು, ಮತ್ತೆ ಸಪೋರ್ಟ್ ಮಾಡಿದ್ರು. ಮಹಿಳೆಯರು ಇದ್ರೊಳಗೆ ಟೀಚರ್ ಎಲ್ಲರೂ ಒಳ್ಳೆ ಕಲ್ತ್ರು. ಕೊನೆಗಂದ್ರು ಅಲ್ಲಿ ಹೋಗ್ಕೊಂಡು ಮರ್ತೋಗ್ಬಿಡ್ತದೆ. ಇದು ಸ್ಕಿಲ್ ಅನ್ನೆಲ್ಲ ನಾವು 1,000 ಸತಿ ಪ್ರಾಕ್ಟೀಸ್ ಮಾಡ್ತೀವಿ, ಲಕ್ಷಗಟ್ಟಲೆ ಪ್ರಾಕ್ಟೀಸ್ ಮಾಡ್ತೀವಿ. ಅವಾಗ ಅದು ಕರಗತ 3-4 ವರ್ಷಗಳ 6 ವರ್ಷ ಬ್ಲಾಕ್ ಬೆಲ್ಟ್ ತೊಗೊಳಕ್ ಮಾಡಿದ್ವಿ. ಇದು 1 ತಿಂಗಳಲ್ಲಿ ಸಾಧ್ಯನೇ ಇಲ್ಲ. ಕಡೆಗೆ ಸರ್ಕಾರಕ್ಕೂ ಅರಿವಾಯ್ತು. ಆಮೇಲೆ ಏನ್ ಮಾಡ್ರು, ಕರಾಟೆ ಮಾಸ್ಟರ್ಸೇ ಬರಬೇಕು, ನೀವೆಲ್ಲ ಕಲ್ಸ್ಕೊಡ್ಬೇಕು ಅಂತೇಳಿ ಮಾಡ್ಲಿಕ್ಕೆ. ಅವಾಗ ನಾನು ಟೀಚರ್ಸ್ಗೆಲ್ಲ ಟ್ರೈನಿಂಗ್ ಕೊಟ್ಟೆ. ನಂತರ ಏನಾಗ್ಬಿಡ್ತು, ಪೊಲೀಸ್ ಟ್ರೈನಿಂಗ್ ಸೆಂಟರ್ ನಲ್ಲಿ ಪೊಲೀಸರಿಗೆಲ್ಲ ಟ್ರೈನಿಂಗ್ ಕೊಡಬೇಕು ಅಂದ್ರು. ಅವಾಗ ನಾ ಪೊಲೀಸ್ರಿಗೂ ಟ್ರೈನಿಂಗ್ ಕೊಟ್ಟೆ. ಆ ನಂತರ ಫಾರೆಸ್ಟ್ ಟ್ರೈನಿಂಗ್ ಸೆಂಟರ್ ತಟ್ಟೆಹಳ್ಳ, ಅಲ್ಲಿ 84 ಜನ ಫಾರೆಸ್ಟ್ ಸ್ಟೂಡೆಂಟ್ಸ್, ಅವ್ರಿಗೆ ಅಷ್ಟು ಮಹಿಳೆಯರು ಇದ್ರು, 40 ಜನ ಏನೋ ಮತ್ತು ಬಾಯ್ಸ್ ಇದ್ರು. ಅವರಿಗೆಲ್ಲ ನಾನು ಟ್ರೈನಿಂಗ್ ಕೊಟ್ಟು ಬಂದೆ. ಮತ್ತೆ ಈ ಮಾರ್ಷಲ್ ಆರ್ಟ್ ಅಲ್ಲಿ ಈ ಶೋಟಕಾನ್ ಅಂತ ಹೆಸರು ನಮ್ಮ ಮಾರ್ಷಲ್ ಆರ್ಟ್ ಆಗಿದೆ ಅಂದ್ರೆ, ವರ್ಲ್ಡ್ ಒಳಗಿರುವಂತ 4 ಆರ್ಟ್ ಅಲ್ಲಿ ಇದು ಒಂದು ಆರ್ಟ್. ಅದನ್ನ ನಾವೇನ್ ಮಾಡ್ಬಿಟ್ವಿ, ಒರಿಜಿನಲ್ ಆರ್ಟ್ ಅನ್ನೇ ಇಟ್ಕೊಂತ ಬಂದ್ವಿ. ಈಗ ಕೆಲವರು ಜನ ಮಾಡಿದ್ದಾರೆ, ತಮ್ಮದೇ ಹೆಸರಲ್ಲಿ ಒಂದೊಂದು ಮಾರ್ಷಲ್ ಆರ್ಟಿಗೆ ಹೆಸರು ಕೊಟ್ಟುಬಿಟ್ಟು ಅದಕ್ಕೆ ಯಾವುದೇ ಬೆಲೆ ಬರೋದಿಲ್ಲ. ಈಗ ನಾನು ಶಿರ್ಸಿಕರ್ ಕರಾಟೆ ಅಸೋಸಿಯೇಷನ್ ಅಂತೇಳಿ ಮಾಡ್ಬೋದು, ಅದು ಸರಿ ಅಲ್ಲ. ಹಂಗೆಲ್ಲ ಮಾಡಿದ್ದಾರೆ, ಅದಕ್ಕೆ ನಿಜವಾಗಿ ಅದು ಮಾಡಬೇಡಿ ಅಂತೇಳಿ ನಾನು ಹೇಳ್ತೇನೆ. ಬಾಕಿಯವ್ರಿಗೆ ಎಲ್ಲರಿಗೂ ಹೇಳ್ತೇನೆ, ಒರಿಜಿನಲ್ ಆರ್ಟ್ ಏನಿದೆ ಅದನ್ನ ಹೆಸರನ್ನೇ ಇಡಿ. ಹಾಗಾಗಿ ನಮ್ದು ಯಾವ ಹೆಸರನ್ನು ಚೇಂಜ್ ಮಾಡಿಲ್ಲ. ಈಗೂ ನಮಗೆ ಅಲ್ಲಿಂದ ಚೇಂಜಸ್ ಆಗಿ ಬರ್ತದೆ ಸಿಲೆಬಸ್ ಎಲ್ಲ. ಈಗ ಸೇಮ್ ಶಾಲೆಯಲ್ಲಿ ಹೆಂಗೆ ಸಿಲೆಬಸ್ ಎಲ್ಲ ಬರ್ತದೆ, ಹಂಗೆ ಕರಾಟೆಯಲ್ಲಿ ಸಿಲೆಬಸ್ ಬರುತ್ತೆ, ಕಥಾಸ್ ಬರುತ್ತೆ. ಕಥಾಸ್ ಅಂದ್ರೆ ಈ ಮೂವ್ಮೆಂಟ್ಸ್ಗಳು, ಮೂವ್ಮೆಂಟ್ ಅಂದ್ರೆ ಸ್ಪಾರಿಂಗ್ ನಲ್ಲೂ ಟೆಕ್ನಿಕ್ ಬರುತ್ತೆ. ಇನ್ನು ವೆಪನ್ಸ್ ತಗೊಂಡು ಹೊಡೆದ್ರೆ ಏನ್ ಮಾಡ್ಬೇಕು, ಅವೆಲ್ಲ ಸ್ಕಿಲ್ಗಳು ಬರ್ತದೆ. ಇದನ್ನೆಲ್ಲ ನಾವು ಕರಗತ ಮಾಡಿಸ್ಕೊಂತ ಮಕ್ಕಳನ್ನ ಬೆಳೆಸ್ತಾ ಬಂದ್ವಿ. ಅದಕ್ಕೆ ನಾನು ಇನ್ನೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ಮಾರ್ಷಲ್ ಆರ್ಟ್ ಒರಿಜಿನಲ್ ಏನಿದೆ ಅದೇ ಹೆಸರನ್ನ ಬೆಳೆಸ್ಕೊಂಡು ಹೋಗಿ. ಎಲ್ಲಾ ಮಾಸ್ಟರ್ಸಿಗೂ ಹೇಳೋದಿಷ್ಟೇ ನಾನು, ಈ ನಿಮ್ ಹೆಸರು ಹಾಕೊಂಡೆಲ್ಲ ಒಂದೊಂದು ಕರಾಟೆ ಸ್ಟೈಲ್ ಅನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಲವಾರು ಕಡೆ ಕ್ಲಾಸ್ಗಳು ನಡೆಸ್ತಿದ್ದೀರಾ, ಜೊತೆಗೆ ಒಂದು ಉದ್ಯಮದಲ್ಲೂ ನೀವು ತೊಡ್ಕೊಂಡಿದ್ದೀರಾ. ಅಂತ ಬಿಸಿ ಶೆಡ್ಯೂಲ್ ಸಹಿತ ನಾವು ನಿಮ್ಮ ಬಗ್ಗೆ ಒಂದು ಕರಾಟೆ ಟ್ರೈನಿಂಗ್ ಕೊಡೋದ್ರ ಬಗ್ಗೆ ಹೇಳ್ಬೋದು. ಕರಾಟೆಗಳ ಮಹತ್ವವನ್ನು ಕೇಳಿದಾಗ ನೀವು ವಿಸ್ತೃತವಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಮೂಲಕ, ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ನೀವು ಸಹಕಾರ ನೀಡೋದಕ್ಕೆ ನಿಮ್ಗೆ ನಾನು ಧನ್ಯವಾದ. ನಿಮಗೂ ಕೂಡ ಇಷ್ಟೆಲ್ಲ ಒಂದು ಕರಾಟೆ ಬಗ್ಗೆ ಕೇಳಿ ತಿಳ್ಕೊಂಡ್ರಿ, ಅದಕ್ಕಾಗಿ ನಿಮ್ಮ ಯೂಟ್ಯೂಬ್ ಚಾನೆಲ್ಗೆ, ಮಲೆನಾಡು ಮೀಡಿಯಾಕ್ಕೆ ಧನ್ಯವಾದಗಳನ್ನು.